Jesus, Yeshua, உமக்கு நன்றி ஆண்டவர். Thank you Lord, thank you for giving us this precious time Master. இயேசுவே, இந்த ஆராதனை வேலை நம்மளுக்கு தந்ததுக்காக உமக்கு நன்றி ஆண்டவரே. உம்மை துதிக்கிறோம் ஆண்டவரே. இயேசுவே, எவ்வளோ பேருக்கு இந்த நாள் இல்லாத பொழுது எங்களுக்கு இந்த பாக்கியம் தந்து ஆராதிக்க எங்களுக்கு கிருபை தந்த தேவனே உமக்கு நன்றி. முதலாவதாக நாங்கள் செய்த பாவ குற்றங்களை எல்லாவற்றையும் மன்னியும் ஆண்டவரே. இங்கே நிற்கும் பொழுது எங்கள் பாவ குற்றங்கள் எங்களை எதுவும் தாக்காதபடிக்கு நீர் எங்களை பாதுகாத்துக் கொள்ளும். Lord Jesus, with your grace Master, Lord, help us, lead us Master. Let your grace be upon us Master. Have mercy Lord. இயேசுவே, நாங்கள் செய்த பாவ குற்றங்களுக்காக உமக்கு நன்றி ஆண்டவரே. இந்த ஆராதனை வேலையில் ஆண்டவரே, Lord, we welcome you Lord. Holy Spirit, we welcome you Master. Lord, we welcome you. Come in midst of us Master. And Lord Jesus, rule us Master. Thank you Lord. Psalms 96:1 சொல்கிறது, Oh, sing to the Lord a new song. Sing to the Lord all the earth. அவருக்காக பாடுங்கள், ஓ உலகமே அவருக்காக பாடுங்கள் என்று சொல்கிறது. Sing to the Lord, bless his name, proclaim the good news of his salvation from day to day. எல்லா நாளும் அவருடைய salvation பற்றி நம்ம சொல்லிக்கொண்டு துதித்து கொண்டே இருக்கணும். ತಂದೆ ದೇವ ನನ್ನ ಸರ್ವವು ನೀನೆಯ, ನೀನಿದ್ದರೆ ನನಗೆ ಸಾಕು. ಥ್ಯಾಂಕ್ ಯು. ಹಾಡನ್ನು ಹಾಡಿ ಸ್ತುತಿಸೋಣ. ಥ್ಯಾಂಕ್ ಯು ಲಾರ್ಡ್. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನಮಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ತಂದೆ ದೇವಾ ನನ್ನ ಸರ್ವವು ನೀನಯ್ಯ. ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವವು ನೀನಯ್ಯ. ನೀನಿದ್ದರೆ ನನಗೆ ಸಾಕು. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದೆ, ನಿನ್ನ ಕಾರ್ಯ ವಿವರಿಸಲು ಈ ಬದುಕು ಸಾಲದ. ಯೇಸುವೆ, ನಿನ್ನ ಪ್ರೀತಿ ಎಷ್ಟು ಮಧುರ ದೇವರೇ, ಅದು ಕೊಡಾನಗೊಳಿಸಿ ನಿನ್ನ ಕಾರ್ಯಗಳು ವಿವರಿಸಲು ಈ ಬದುಕು ನಮಗೆ ಸಾಲದು. ತಂದೆ ದೇವ, ನೀವೇ ನಮ್ಮ ಆನಂದ. ನಿಮ್ಮ ಮಡಿಲಲ್ಲಿ ನಮಗೆ ಯಾವಾಗಲೂ ಸುಖವು ದೇವರೇ. ನಿಮ್ಮನ್ನು ಆರಾಧಿಸುತ್ತೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ. ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ. ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನಮಗೆ ಸುಖವು. ತಂದೆ ದೇವಾ ನಮ್ಮ ಆನಂದವೇ ನಿಮ್ಮಡಿಲಲ್ಲಿ ನಮಗೆ ಸುಖವು. ತಂದೆ ದೇವಾ ನನ್ನ ಸರ್ವವು ನೀನಯ್ಯ. ನೀನಿದ್ದರೆ ನನಗೆ ಸಾಕು.
ದೇವಾ ತಂದೆ ದೇವಾ ನನ್ನ ಸರ್ವವು ನೀನಯ್ಯ ನೀನಿದ್ದರೆ ನನಗೆ ಸಾಕು ತಂದೆ ದೇವಾ ನನ್ನ ಸರ್ವವು ನೀನಯ್ಯ ನೀನಿದ್ದರೆ ನನಗೆ ಸಾಕು ನನ್ನ ಪ್ರಿಯನೇ ನನ್ನ ಪ್ರಾಣವೇ ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ ತಂದೆ ದೇವಾ ನಮ್ಮ ಆನಂದವೇ ನಿಮ್ಮಡಿಲಲ್ಲಿ ನಮಗೆ ಸುಖವು ತಂದೆ ದೇವಾ ನಮ್ಮ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖ ನನ್ನ ಪ್ರಾಣ ಸ್ನೇಹಿತನೇ ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ ನನ್ನ ಪ್ರಾಣ ಸ್ನೇಹಿತನೇ ನಿಮ್ಮ ಸನ್ನಿಧಿ ಪರಿಮಳವೇ ಸುವೆ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ ತಂದೆ ದೇವಾ ನಮ್ಮ ಆನಂದವೇ ನಿಮ್ಮಡಿಲಲ್ಲಿ ನಮಗೆ ಸುಖವು ತಂದೆ ದೇವಾ ನಮ್ಮ ಆನಂದವೇ ನಿಮ್ಮಡಿಲಲ್ಲಿ ನಮಗೆ ಸುಖವು ತಂದೆ ದೇವಾ ತಂದೆ ದೇವಾ ನನ್ನ ಸರ್ವವು ನೀನಯ್ಯ ನೀವಿದ್ದರೆ ನಮಗೆ ಸಾಕು ತಂದೆ ದೇವಾ ನನ್ನ ಸರ್ವವು ನೀನಯ್ಯ ನೀನಿದ್ದರೆ ನನಗೆ ಸಾಕು ನನ್ನ ಪ್ರಿಯನೇ ಎಲ್ಲಾಡಿರಿ ನಿನ್ನನ್ನು ಆರಾಧಿಸುವೆ ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ ತಂದೆ ದೇವಾ ನಮ್ಮ ಆನಂದವೇ ನಿಮ್ಮಡಿಲಲ್ಲಿ ನಮಗೆ ಸುಖವು ಯೇಸುವೆ ತಂದೆ ದೇವಾ ನಮ್ಮ ಆನಂದವೇ ನಿಮ್ಮಡಿಲಲ್ಲಿ ನಮಗೆ ಸುಖವು ನಿಮ್ಮಡಿಲಲ್ಲಿ எனக்கு ஒத்தாசை வருபவரும் நேராய் என் கண்களை ஏறெடுப்பேன். Psalms 121 சொல்கிறது, I will lift up my eyes to the hills from whence come my help. My help comes from the Lord who made heaven and earth. என்னுடைய ஹெல்ப் எல்லாம் வானத்தையும் பூமியும் படைத்த என்னுடைய இயேசு கிறிஸ்துவிலிருந்து வருகிறது. எங்களுடைய உதவி எல்லாம் அவரே, எங்களுடைய தேவை எல்லாம் அவரே. ஒரு துதிப்போமே, நமக்கு ஒத்தாசை வருபவரும் நேராய் எங்களுடைய கண்களை நாங்கள் ஏறெடுப்போம். Thank you Lord. Thank you, Jesus. Hallelujah. Thank you, Lord. Thank you, Jesus. எனக்குத்தாசை வருபவதம் நேராய் என் கண்களை ஏறெடு. எல்லாரும் பாடுங்கள்.
எனக்கொத்தாசை வரும் பர்வதம் நேராய் என் கண்களை ஏறெடுப்பேன். வானமும் பூமியும் படைத்த வல்ல தேவனிடமிருந்தேனே. வானமும் பூமியும் படைத்த வல்ல தேவனிடமிருந்தேனே. இன்னும் கடங்கா நன்மைகள் வருமே, என் கண்கள் ஏறெடுப்பேன். இன்னும் கடங்கா நன்மைகள் வருமே, என் கண்கள் ஏறெடுப்பேன். நமக்கொத்தாசை வரும் பர்வதம் நேராய் என் கண்களை ஏறெடுப்பேன். எமக்கொத்தாசை வரும் பர்வதம் நேராய் என் கண்களை ஏறெடுப்பேன். என் காலை தள்ளாட விட்டார், என்னை காக்கும் தேவன் உறங்கார். எந்தன் காலை தள்ளாட விட்டார், என்னை காக்கும் தேவன் உறங்கார். இஸ்ரவேலே இஸ்ரவேலே காக்கும் நம் தேவன் ராப்பகல் உறங்காரே. இஸ்ரவேலே காக்கும் நம் தேவன் ராப்பகல் உறங்காரே. நமக்கொத்தாசை வரும் பர்வதம் நேராய் என் கண்களை ஏறெடுப்பேன். நமக்கொத்தாசை வரும் பர்வதம் நேராய் என் கண்களை ஏறெடுப்பேன். எந்த தீங்கும் என்னை அணுகாது, அதுமாவை காக்கும் நம் தேவன். எந்த தீங்கும் என்னை அணுகாது, அதுமாவை காக்கும் நம் தேவன். போக்கிலும் வருகையிலும் பத்திரமாக காப்பாரே இன்று முதலே. போக்கிலும் வருகையிலும் காக்கும் நம் தேவன் காப்பாரே இன்று முதலே. நமக்கொத்தாசை வரும் பர்வதம் நேராய் எம் கண்களை ஏறெடுப்போம். நமக்கொத்தாசை வரும் பர்வதம் நேராய் என் கண்களை ஏறெடுப்பேன். நமக்கொத்தாசை வரும் பர்வதம் நேராய் என் கண்களை ஏறெடுப்பேன். எனக்கொத்தாசை வரும் பர்வதம் நேராய் என் கண்களை ஏறெடுப்பேன். வானம் பூமியும் என்று வாடி பாடுமாமா. தேங்க்யூ லார்ட். வானமும் பூமியும் படைத்த வல்ல தேவனிடமிருந்தேனே. வானமும் பூமியும் படைத்தரும் பாடுங்கள். வல்ல தேவனிடமிருந்தேனே. இன்னும் கடங்கா நன்மைகள் வருமே, என் கண்கள் ஏறெடுப்பே. உம்மை நோக்கி பார்க்கிறோம் ஆண்டவரே. இன்னும் கடங்கா நன்மைகள் வருமே, என் கண்கள் ஏறெடுப்பே. எனக்கொத்தாசை வரும் பர்வதம் நேராய் என் கண்களை. Live inside of this master. Yes Lord, இயேசு வாரும் தூய ஆவியே, உம் பிரசன்னத்தை வாஞ்சிக்கின்றோம். உம் வல்லமையால் எங்களை ஒவ்வொருத்தரையும் நிரப்பும் அப்பா. எங்களுடைய பலவீனங்களில் உன் பலன் பூரணமாக்கும், உங்களுடைய சோர்வில் உன் பலன் பூரணமாக்கும். Lord, in our weaknesses your grace is enough master. In our weaknesses your strength is enough master. We welcome you Lord. Thank you. எல்லோரும் பாடுங்கள். So welcome Holy Spirit. We are in your presence. Fill us with your power. Live inside of us master. Thank you Lord. Thank you Lord. Welcome Holy Spirit. We are in your presence. We are in your presence. Yes Lord. Fill us with your power. Live
Yes, Lord. Welcome, Holy Spirit, Lord. Welcome, Holy Spirit. Everyone sing for the joy of Lord. We are in your presence. Oh, fill us with your power. Live inside of us. Live inside of us, Lord. You're the living water. You're the living water. Never drying fountain. Oh, comforter and counselor. Take complete control. Oh, yes, Lord. You're the living water. You're the living water. Never drying fountain. Need a jeevatani ஆண்டவரே. Oh, comforter and counselor. Take complete control. வாரும் தூய ஆவியே. வாரும் தூய ஆவியே. உம் பிரசன்னத்தையே வாஞ்சிக்கின்றோம். உம் பிரசன்னத்தை வாஞ்சிக்கிறோம். உம் வல்லமையால் எம்மை நிரப்பும் ஆண்டவரே. வல்லமையால் என்னை நிரப்பும். இன்னொரு வாட்டி பாருங்கள். வாரும் தூய ஆவியே. எல்லோரும் அவரை உணர்ந்து பாடுங்கள். Lord, we welcome you. We are expecting your presence in midst of us, Master. We are expecting you, Lord. Come in midst of us. Thank you for coming in midst of us, Lord. We welcome you. Yes, Lord. Yes, Lord. இன்னொரு வாட்டி பாடுங்கள். வாரும் தூய ஆவியே. வாரும் தூய ஆவியே. கைகளை உயர்த்தி அவரை வெல்கம் பண்ணுங்கள். உம் பிரசன்னத்தை எல்லோரும் உயர்த்துங்கள். அவரை நோக்கி பாருங்கள். இயேசுவே, உம் வல்லமையால் எம்மை நிரப்பி ஜீவ தண்ணீர் நீரே. ஜீவ தண்ணீர் நீரே. எல்லாரும் பாடுங்கள். அவர் உணர்ந்து பாடுங்க. அவருக்காய் பாடுங்கள். ஆலோசனை கர்த்தனே. ஆலோசனை கர்த்தரே. எங்களை ஆளுகை செய்யும். ஆளுகை செய்யும். ஜீவ தண்ணீர் நீரே. ஜீவ தண்ணீர் நீரே. தாகம் தீர்க்கும் ஊற்றே. ஆலோசனை கர்த்தரே. நீர் ஆளுகை செய்யும். வாரும் தூய ஆவியே. வாரும் தூய ஆவியே. உம் பிரசன்னத்தை வாஞ்சிக்கிறோம். Yes, Lord. We welcome you, Lord. வர வைக்கிறோம். உம் வல்லமையால் என்னை நிறைத்து. Thank you for coming, Lord. அதுக்காக உமக்கு நன்றி. ஆளுகை செய்யும். Thank you, Lord. In Jesus' precious, full, mighty name I pray.
ದಿನವನ್ನು ನೋಡುವಂಥ ಕೃಪೆನ ನೀವು ನಮಗೋಸ್ಕರ ಕೊಟ್ಟಿದ್ದೀಯಲ್ಲ ಕರ್ತನೆ. ಇಸುವೆ, ಈ ಸಮಯದಲ್ಲಿ ನಿನ್ನ ಆಲಯಕ್ಕೆ ಬಂದು ನಿನ್ನ ಪ್ರಸನ್ನತೆಯಲ್ಲಿ ನಾವು ನಿಮ್ಮನ್ನು ಆರಾಧಿಸುವಾಗ ನೀವೇ ನಮ್ಮ ಮಧ್ಯೆ ಇಳಿದು ಬರಬೇಕು ಅಂತ ನಾವು ಕೇಳ್ಕೊತಾ ಇದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ವಿ ಲವ್ ಯು ಹೋಲಿ ಗೋಸ್ಟ್. ಯೇಸುವೆ, ನಿಮ್ಮನ್ನು ಪ್ರೀತಿಸುತ್ತೇವೆ ಸ್ವಾಮಿ. ನೀವೇ ನಮಗೆ ಬೇಕಾಗಿದ್ದೀರಾ. ನಿಮ್ಮ ಅವಶ್ಯಕತೆ ನಮಗೆ ಬಹಳಷ್ಟಿದೆ ಕರ್ತನೆ. ನಮ್ಮ ಜೀವನದಲ್ಲಿ ನೀವೇ ಸಂಪೂರ್ಣವಾಗಿ ತುಂಬಿಕೊಳ್ಳಿ ಅಂತ ನಾವು ಬೇಡ್ಕೊತಾ ಇದ್ದೇವೆ ಯೇಸುವೆ. ಈ ಸಮಯದಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಆರಾಧನೆಯನ್ನು ನೀವೇ ಸ್ವೀಕರಿಸಬೇಕು ಅಂತ ನಾವು ಬೇಡ್ಕೊತಾ ಇದ್ದೇವೆ. ನಮ್ಮ ಮಧ್ಯೆ ನೀವೇ ಬಂದು ಅದನ್ನು ಸ್ವೀಕರಿಸಿಕೊಳ್ಳಬೇಕು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಾವೆಲ್ಲರೂ ಈ ಸಮಯದಲ್ಲಿ ಎದ್ದು ನಿಂತು ಕರ್ತನ ನಾಮವನ್ನೇ ಮಹಿಮೆಪಡಿಸೋಣ. ಆತನು ನಮಗೆ ಮಾಡಿರುವಂಥ ಉಪಕಾರ ಹಲವಾರು. ಯೇಸುವೆ ದೇವರು ಅಂತ ನಾವು ಕೂಗೋಣ. ನನ್ನ ಯೇಸುವೆ ದೇವರು, ಆತನ ಹಾಗೆ ಯಾರೂ ಇಲ್ಲ. ನನ್ನ ಯೇಸುವಷ್ಟು ದೊಡ್ಡವರು ಯಾರೂ ಇಲ್ಲ. ಆಮೆನ್. ಆತ ಎಲ್ಲವೂ ಆಗಿದ್ದಾನೆ, ನನ್ನ ಸರ್ವಸ್ವವೂ ಆಗಿದ್ದಾನೆ. ಥ್ಯಾಂಕ್ ಯು. ಎಲ್ಲವನ್ನು ಮಾಡಿ ಮುಗಿಸಿರುವಂಥ ದೇವರು, ನೆನೆಸುವುದಕ್ಕಿಂತ ಹೆಚ್ಚಾಗಿ ನನಗೆ ಕೊಟ್ಟಿರುವಂಥ ದೇವರು, ನಾನು ಆಶೀರ್ವಾದ ಮಾಡುವಂಥ ದೇವರು ಆತನೇ. ಅಬ್ರಹಾಮನನ್ನು ಆಶೀರ್ವಾದ ಮಾಡಿದ ಹಾಗೆ ನನ್ನನ್ನು ಈ ಸಮಯದಲ್ಲಿ ಆಶೀರ್ವದಿಸುವಂತ ನಾವು ಬೇಡ್ಕೊಳ್ಳೋಣ. ತನ್ನ ತಾಯಿ ತಂದೆ ಹೇಗೆ ಮಕ್ಕಳಿಗೆ ಅವ್ರು ಕೇಳಿದ್ದಕ್ಕಿಂತ ಹೆಚ್ಚಾಗಿ ಕೊಡ್ತಾರೋ, ನನ್ನ ಪರಲೋಕದ ತಂದೆ ಅದಕ್ಕಿಂತ ಮಿಗಿಲಾಗಿ ಕೊಟ್ಟಿದ್ದಾನೆ. ಆಮೇಲೆ ನಾನು ಕೇಳುವುದಕ್ಕಿಂತ ಹೆಚ್ಚಾಗಿ ನನ್ನ ಜೀವನದಲ್ಲಿ ಅದ್ಭುತಗಳನ್ನು ಮಾಡಿದ್ದಾನೆ. ನಾನು ಚಪ್ಪಾಳೆ ತಟ್ಟಿ ಯೇಸುವಿನ ನಾಮವನ್ನು ಮಹಿಮೆ ಪಡಿಸೋಣ. ಆತನ ಪ್ರಸನ್ನತೆ ನಮ್ಮ ಮಧ್ಯೆ ಬರಲಿ. ಆಮೇನ್. ಎಲ್ ಶಡಾಯ್ ನನ್ನ ಜೊತೆ ಇರುವ ಆತನೇ, ಮುಂಜಾನೆಯಲ್ಲಿ ದಿನದಿನವೂ ಹೊಸ ಕೃಪೆಯನ್ನು ಸುರಿಸುವಂಥ ದೇವರೇ ನಿನಗೆ ಆರಾಧನೆ. ಥ್ಯಾಂಕ್ ಯು ಜೀಸಸ್. ಯೆಹೋವಾ ರಾಫಾ, ಎಲ್ಲ ದಿನವೂ ನನ್ನ ಪರಿಹಾರಿಯಾಗಿರುವೆ, ಎಲ್ಲ ಕಾಲದಲ್ಲೂ ನನ್ನ ಜೊತೆಗಿರುವಂಥ ದೇವರು. ಏನೆಲ್ಲ ಅದ್ಭುತಗಳನ್ನು ನನ್ನ ಬಾಳಲ್ಲಿ ಮಾಡಿರುವೆ ಸ್ವಾಮಿ, ನಿನಗೆ ಆರಾಧನೆ. ಎಲ್ ಶಡಾಯ್ ನನ್ನ ಜೊತೆ ನೀನೆ, ನನ್ನ ಬಾಳಿನ ಕೋಟೆಯು ಅಂತ ಹೇಳೋಣ.
ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಕೋಟೆಯು. ಇದುವರೆಗೂ ಕಾದು ನಡೆಸಿದ ಎಬಿನೆಸರೇ ಸ್ತೋತ್ರ. ಇದುವರೆಗೂ ಕಾದು ನಡೆಸಿದ ಎಬಿನೆಸರೇ ಸ್ತೋತ್ರ. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಯಾನುವೇಲನೇ ಸ್ತೋತ್ರವು. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಯಾನುವೇಲನೇ ಸ್ತೋತ್ರವು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಕೋಟೆಯು. ಯೆಹೋವರಾಯಿರು ಎಲ್ಲ ದಿನವೂ ನನ್ನ ಪರಿಹಾರಿ. ಯೆಹೋವರಾಪ ಎಲ್ಲ ದಿನವೂ ನನ್ನ ಪರಿಹಾರಿ. ಎಲ್ಲ ದಿನವೂ ಜಯವ ಕೊಡುವ ಯೆಹೋವ ನಿಸ್ಸಿಯೇ ಸ್ತೋತ್ರವು. ಎಲ್ಲ ದಿನವೂ ಜಯವ ಕೊಡುವ ಯೆಹೋವ ನಿಸ್ಸಿಯೇ ಸ್ತೋತ್ರವು. ಎಲ್ ಶಡಾಯ್, ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲವಿದೆ, ನನ್ನ ಬಾಳಿನ ಬಲವಿದೆ, ನನ್ನ ಬಾಳಿನ ಬಲವಿದೆ, ನನ್ನ ಬಾಳಿನ ಬಲವಿದೆ. ಥ್ಯಾಂಕ್ ಯು ಜೀಸಸ್. ಯೇಸುವೇ, ನೀನೇ ನನ್ನನ್ನು ಹೊತ್ತಿರುವುದರಿಂದ ನಾನು ಸುಖವಾಗಿ ನಿದ್ದೆ ಮಾಡಿ ಮುಂಜಾನೆಯಲ್ಲಿ ನಿನ್ನ ಕೃಪೆನ ನೋಡುವಂಥ ಒಂದು ಆಶೀರ್ವಾದವನ್ನು ನನಗೆ ನೀಡಿದ್ಯಾ ಸ್ವಾಮಿ. ನೀನೇ ನನ್ನನ್ನು ಹೊತ್ತುಕೊಂಡಿದ್ಯಾ ಕರ್ತನೆ. ನೀರನ್ನೇ ತಾಂಗುವುದಾಲ್ ನಾನು ತೂಂಗುವೆ ನೆಮ್ಮದಿಯಾಲ್. ಆಮೇನ್. ಆತ ಎಲ್ಲವನ್ನು ನೋಡಿಕೊಳ್ತಾನೆ ಅನ್ನೋ ನಂಬಿಕೆಯಿಂದಲೇ ನಾನು ಸುಖವಾಗಿ ನಿದ್ರೆ ಮಾಡ್ತೇನೆ. ಯಾಕಂದರೆ ನನ್ನ ದೇವರು ಎಂಥ ಎದುರಾಳಿ ಬಂದರೂ, ಎಂಥ ವಿರೋಧಿ ಬಂದರೂ ನನ್ನನ್ನು ಆತ ಕೈ ಬಿಡುವುದಿಲ್ಲ. ನನ್ನ ಜೊತೆಯಲ್ಲಿರುವಂಥ ದೇವರು. ಥ್ಯಾಂಕ್ ಯು ಜೀಸಸ್. ಕಳೆದ ದಿನವೆಲ್ಲ ನನಗೆ ಯಾವುದೇ ಒಂದು ಚಿಂತೆ ಇದ್ದರೂ ಮುಂಜಾನೆಯಲ್ಲಿ ಹೊಸ ಕೃಪೆಯನ್ನು ನೀಡುವಂಥ ದೇವರು, ಹೊಸ ಸಂತೋಷವನ್ನು ಕೊಡುವಂಥ ದೇವರು. ಆತ ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ನಾವೆಲ್ಲವನ್ನು ಯೇಸುವಿನ ಮೇಲೆ ಈ ಸಮಯದಲ್ಲಿ ಹೊರಿಸಿ ನಿಶ್ಚಿಂತೆಯಾಗಿ ಆತನನ್ನೇ ಆರಾಧನೆ ಮಾಡೋಣ. ನನ್ನ ಮನಸ್ಸಿನ ಭಾರ ಎಲ್ಲವನ್ನು ಅರಿತಿರುವಂಥ ದೇವರು, ನಿನಗೆ ಸ್ತೋತ್ರ ರಾಜ. ನೀರನ್ನ ತಾಂಗುವದ
ಸಾಕಾ ಪವಿತ್ರಾತ್ಮರಿಗೆ ಜೋರ ಕರಂಗಳೆ ತಟ್ಟಿ ಆವಿಯಾನವರೇ ಬರಬೇಕು ನಮ್ಮ. This church belongs to Holy Spirit. Praise the Lord. Hallelujah. Oh, Rabala Seki Rabalantara. Thank you, Lord. ಒಂದು ಥೆಸಲೋನಿಕರಿಗೆ ಬರೆದ ಪತ್ರಿಕೆ 5:15 ವಾಕ್ಯ. 1 ಥೆಸಲೋನಿಕರ್ 5:15 5:15. ಯಾರು ಅಪಕಾರಕ್ಕೆ 1 ಥೆಸಲೋನಿಯರ್ 5:15 5:15. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಒಬ್ಬರಿಗೊಬ್ಬರಿಗೆ ಮತ್ತು ಎಲ್ಲರಿಗೆ ಯಾವಾಗಲೂ ಒಳ್ಳೆಯದನ್ನು ಮಾಡಲು ಪ್ರಯತ್ನಿಸಿರಿ. Amen. Hallelujah. See that none render evil for evil unto any man, but ever follow that which is good, both among yourself and all to men. தமிழ படிப்பா. ஒருவனும் மற்றொருவன் செய்யும் தீமைக்கு தீமை செய்யாதபடி தீமைக்கு என்ன செய்யக்கூடாது? தீமை செய்யாதபடி பாருங்கள். உங்களுக்குள்ளும் மற்ற யாவருக்குள்ளும் ஆமென் எப்பொழுதும் நன்மை செய்ய நாடுங்கள். நன்மை செய்ய do always good. Hallelujah. ಅವರೇನೋ ಮಾಡಿದ್ರು ನಾವು ಮಾಡಬಾರ್ದು. ನಾವೇನು ಮಾಡಬೇಕು? ಒಳ್ಳೆಯದನ್ನೇ ಮಾಡಬೇಕು. ಇದಕ್ಕೆ ಪ್ರಕಟಣೆಯನ್ನು ಕೊಡ್ತಾನೆ 1 ಪೇತ್ರ 3:9. ಇದಕ್ಕೆ ಹಂಗೆ வெளிப்பாடு கொடுக்கிறார். 1 ಪೇತ್ರ 3:9. 1 ಪೀಟರ್ 3:9. ಅಪಕಾರ ಮಾಡಿದವನಿಗೆ ಅಪಕಾರ ಮಾಡದೆ, ನಿಂದಿಸಿದವನನ್ನು ನಿಂದಿಸದೆ, ಅವನನ್ನು ಆಶೀರ್ವದಿಸುವಂತೆ ದೇವರಲ್ಲಿ ಬೇಡಿಕೊಳ್ಳಿರಿ. ಏಕೆಂದರೆ ಆಶೀರ್ವಾದವನ್ನು ಹೊಂದಿಕೊಳ್ಳಲು ನೀವು ಕರೆಯಲ್ಪಟ್ಟಿರುವರಾಗಿದ್ದೀರಿ. ஹல்லேலூயா. உங்க ஆசீர்வாதம் எங்கே அடங்கியிருக்குது? தீமைக்கு தீமையே செய்யக்கூடாது. உங்களை யார் நிந்திக்கிறாரோ அவரை என்ன செய்யக்கூடாது? நிந்திக்கக்கூடாது. அவரை நாங்கள் இயேசுவின் நாமத்தினால் ஆசீர்வதிக்க வேண்டும். அப்போ கர்த்தர் எங்களை ஆசீர்வதிக்கிறார். ஆசீர்வதிக்கப்படுறதுக்காகவே எங்களை தேவன் தெரிந்து கொண்டிருக்கிறார். Amen. That you should inherit a blessing. Hallelujah. ಅಪಕಾರಕ್ಕೆ ಮಾಡಿದವನಿಗೆ ಅಪಕಾರ ಮಾಡದೆ, ನಿಂದಿಸಿದವನನ್ನು ನಿಂದಿಸದೆ, ಅವನನ್ನು ಆಶೀರ್ವದಿಸದಂತೆ ದೇವರಲ್ಲಿ ಬೇಡಿಕೊಳ್ಳಿರಿ. ಯಾಕೆ? ಆಶೀರ್ವಾದವನ್ನು ಹೊಂದಿಕೊಳ್ಳಲು ನೀವು ಕರೆಯಲ್ಪಟ್ಟಿದ್ದೀರಾ. ತಮಿಳ படிச்சிடுப்பா ரமேஷ். 1 பேதுரு 3:9. தீமைக்கு தீமையும் உதாசீனத்துக்கு உதாசீனத்தையும் சரி கட்டாமல், ஆமென், அதற்கு பதிலாக நீங்கள் ஆசீர்வாதத்தை சுதந்தரித்துக் கொள்ளும்படி, ஆமென், அழைக்கப்பட்டிருக்கிறவர்கள் என்று அறிந்து எல்லாரையும் என்ன செய்யணும்? எஸ், பைபிள் கீழே வச்சுட்டு தேங்க்யூ லார்ட். கைகளை உயர்த்தி, எங்களுக்கு யார் தீமைகளை செய்தாரோ, எங்களுக்கு விரோதமாக நிந்தனை செய்தாரோ, அவர் எல்லாரையும் நாம் இயேசுவின் நாமத்தினால் ಆಶೀರ್ವದಿக்கிறோம். ಆಮೆನ್. ನಿಶ್ಚಯಮ್ಮ ಹೃದಯದಿಂದ ಅವರೆಲ್ಲರನ್ನು ಆಶೀರ್ವಾದ ಮಾಡ್ತೀರಾ? ಆಮೆನ್. ಹಾಗಾದರೆ ನಿಮ್ಮ ಮೇಲೆ ಕರ್ತನ ಆಶೀರ್ವಾದ ನೆಲೆಯಾಗುತ್ತೆ. ಜೋರ ಕೈಗಳನ್ನು ತಟ್ಟಿ ಪವಿತ್ರಾತ್ಮ ಮಹಿಮೆ ಪಡಿಸೋಣ. ಇನ್ನೂ ಜೋರಾಗಿ ಬಾಯಲ್ಲಿ ಸ್ತೋತ್ರ ಇರಬೇಕು. ತುದಿ ಥ್ಯಾಂಕ್ಸ್ ಇರ್ಕணும், ತುದಿ ಇರ್ಕணும். ಪ್ರೈಸ್ ದ ಲಾರ್ಡ್. ஹalleluya, 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 ஹalleluya. பரிசுத்தாவி இறங்கட்டும். Let the Holy Spirit fall upon you. The Holy Spirit fall upon you. ನಮ್ಮ ಮೇಲೆ ಪರಿಶುದ್ಧಾತ್ಮ ಹಿಡಿದು ಬರಲಿ.
Hallelujah. Thank you, Lord. நன்றி ஆண்டவரே. ரத்தம் சிந்தி மீட்டவரே, இரக்கம் நிறைந்தவரே, ரத்தம் சிந்தி மீட்டவரே, இரக்கம் நிறைந்தவரே, ஐயா இரக்கம் நிறைந்தவரே, ஐயா இரக்கம் நிறைந்தவரே. ஆமென். தமிழர் பிட்டாகும் கைகளை தட்டி பாடணும். மனதார பாடுங்கள். ஆண்டவரை நேசி ಮನಸಾರೆ ಹಾಡಿ ಕರ್ತನ ನಮ್ಮ ಬ್ಲೆಸ್ ಮಾಡಿ, ಯೇಸುವಿನ ನಾಮವನ್ನು ಬ್ಲೆಸ್ ಮಾಡಿ. Hallelujah. You should bless the name of the Lord. Praise the Lord Jesus. Harabatare shikarabala. பாடுங்கல்ல. எப்படி நான் பாடுவேன், எல்லா கண்ணுಗಳನ್ನು ಮುಚ್ಚಿ சொல்லி நான் துதிப்பேன். எப்படி நான் பாடுவேன், என்ன சொல்லி நான் துதிப்பேன். Hallelujah. Amen. Hallelujah. ரத்தம் சிந்தி மீட்டவரே, இரக்கம் நிறைந்தவரே, all the Carnatic music. Amen, amen. நிறைந்தவரே, இரக்கம் நிறைந்தவரே, ஐயா இரக்கம் நிறைந்தவரே. எப்படி நான் பாடுவேன், நான் பாடுவேன், என்ன சொல்லி நான் துதிப்பேன், நான் துதிப்பேன். உம்மை எப்படி நான் பாடுவேன், என்ன சொல்லி நான் துதிப்பேன். அபிஷேகித்து அழைப்பவரே, ஆறுதல் நாயகனே, அபிஷேகித்து அழைத்தவரே, ஆறுதல் நாயகனே, ஆறுதல் நாயகனே, அப்பா ஆறுதல் நாயகனே. எப்படி நான் பாடுவேன், எப்படி நான் பாடுவேன்,
சொல்லி நான் துதிப்பேன். உம்மை எப்படி பாடுவேன். என்ன சொல்லி நான் துதிப்பேன். வருகையில் எடுத்துக்கொள்வீர், கூடவே வைத்துக் கொள்வீர். வருகையில் எடுத்துக் கொள்வீர், கூடவே வைத்துக் கொள்வீர். கூடவே வைத்துக் கொள்வீர். ஐயா கூடவே வைத்துக் கொள்வீர். எப்படி என்ன சொல்லி அப்பா என்ன சொல்லி உம்மை எப்படி என்ன சொல்லி நான் துதிப்பேன். கைகளை உயர்த்தி சொல்லுங்க. என்னை விட்டு எடுபடாத நல்ல பங்கு நீதானையா. என்னை விட்டு சொல்லுங்க. நல்ல பங்கு டாடி. பங்கு நீதானையா. ஐயா நல்ல பங்கு. ஐயா நல்ல ಪಂಗು ನೀದಾನಯ್ಯ. ಸ್ನೇಹಿತರು ನನ್ನ ಕೈ ಬಿಟ್ಟರು. ದ್ರಾಕ್ಷಲತೆಯಲ್ಲಿ ದ್ರಾಕ್ಷೆ ಇಲ್ಲದೆ ಹೋದರು. ದನದ ಕೊಟ್ಟಿಗೆಯಲ್ಲಿ ದನಗಳು ಇಲ್ಲದೆ ಹೋದರು. ನನ್ನ ಕರ್ತನು ನೀನೆ. யார் கைவிட்டாலும் அவர் ஒருவர் மட்டும் உன்னை கைவிட மாட்டார். அந்த ஆண்டவருக்கு எவ்வளோ தாவா ஜோரா கரங்களை தட்டி ஓடோடிகள் சொல்லுகிறார். தேமா என்னை விட்டு உலகத்தை நேசித்து போயிட்டான். ஊழிಯத்தில் ಯಾರು ಇಲ್ಲ எனக்கு. ಸೇವೆಯಲ್ಲಿ ದೇವನು ನನ್ನ ಇಹಲೋಕವನ್ನು ಪ್ರೀತಿಸಿ ಹೋಗಿಬಿಟ್ಟ. ಆದರೆ ಕರ್ತನು ನನ್ನ ಬಲಗಡೆಯಲ್ಲಿ ನಿಂತು ನನ್ನ ಬಲಪಡಿಸಿದ್ದಾನೆಂಬುದಾಗಿ ಲಾರ್ಡ್ ಸ್ಟ್ಯಾಂಡ್ ವಿತ್ ಮೀ ಇನ್ ರೈಟ್ ಹ್ಯಾಂಡ್ ರೈಟ್ ಸೈಡ್ ಅಂಡ್ ಹಿ ವಿಲ್ ಸ್ಟ್ರೆಂಥನ್ ಮೀ. ಅವರನ್ನೇ ಬಲಪಡ್ತಿದ್ದ. ನೀ ಸೋತು ಹೋಗಿರುವಾಗ ನಿನ್ನ ಬಲಪಡಿಸುವರು ಯೇಸು ಒಬ್ಬರೇ ಪ್ರಿಯರೇ. ಜೋರ ಕೈಗಳನ್ನು ತಟ್ಟಿ ಯೇಸು ಒಬ್ಬರೇ. God himself. Hallelujah. ಹೇಳೋಣವಾ? ಕೈಗಳನ್ನು ಮೇಲೆ ಕೆತ್ತಿ. என்னை விட்டு நல்ல பங்கு நீதானையா. என்னை விட்டு எடுப்பாடாத நல்ல பங்கு நீதானையா. நல்ல பங்கு நீதையா. நல்ல நல்ல பங்கு நீதானையா. ஏசையா நல்ல பங்கு ನೀದಾನೆ. ಯಾರ್ಯಾರಿಗೆ ಅನ್ಯ ಭಾಷೆ ವರ ಇದೆ ಜೋರ ಕೈಗಳನ್ನು ತಟ್ಟಿ ಟಂಗ್ಸಲ್ಲಿ ಮಾತಾಡಿ. ಅನ್ಯ ಭಾಷೆಯಲ್ಲಿ ಬೇಯಿಸಿ ಬೇಗ ವಾಣಿಗಳನ್ನಾಡಿ. ವಾಣಿಗಳನ್ನಾಡಿ ಸಭೆಯಲ್ಲಿ ವಾಣಿಗಳನ್ನಾಡಬೇಕು. ಜೋರಾಗಿ ಜೋರಾಗಿ ಜೋರಾಗಿ. ಯೂಸ್ ದ ಗಿಫ್ಟ್ಸ್. ವರಗಳನ್ನು ಉಪಯೋಗಿಸ್ಕೊಳ್ಳಿ. ವರங்களை ಉಪಯೋಗಪಡ್ತೀನಿ. ಪ್ರೈಸ್ ದಿ ಲಾರ್ಡ್. ಆಮೆನ್ ಆಮೆನ್ ಆಮೆನ್. ಯೇಸುವಿಗೆ ಮಹಿಮೆಯ ಯೇಸುವಿಗೆ ಮಹಿಮೆಯಾಗ. ಜೋರ ಕೈಗಳನ್ನು ತಟ್ಟಿ ಪಾಡಬೇಕು. நீங்கள் ಅನ್ಯ ಭಾಷೆಗಳಲ್ಲಿ பேசுங்க. ತಗಪ್ಪನ வீடு 1ನೇ ತಾರೀಕು 5 ಗಂಟೆಗೆ சபைಯಲ್ಲಿ ஆராதனை ಇದೆ. 1ஆம் தேதி காலையில் 5 மணிக்கு எங்களுக்கு துதி ஆராதனை இருக்குது. மே 1 புதன்கிழமை வந்து கர்த்தரை துதிக்கலாம். ಬನ್ನಿ.
ಕರ್ತನನ್ನು ಆರಾಧಿಸಿ ಆತನ ವಾಕ್ಯಗಳನ್ನು ನಾವು ಹೊಂದಿಕೊಳ್ಳೋಣ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಕರ್ತನ ವಾಕ್ಯಗಳಿಗೆ ನಾವು ಹೋಗೋಣ. ಆಮೆನ್. ಎಷ್ಟು ಜನ ದೇವರ ವಾಕ್ಯಕ್ಕಾಗಿ ಕಾದಿದ್ದೀರ? ಆರ್ಬೋಡು இருக்கிறீங்கள? ಕೈಗಳೇ ಉಯರ್ತಿ ಚೆವಿಕಿಲ್ಲ, ಕೈಗಳನ್ನು ಮೇಲೆ ಕೆತ್ತಿ ಪ್ರಾರ್ಥನೆ ಮಾಡೋಣವಾ? ತಂದೆ ದೇವರೇ, ನಿನ್ನನ್ನು ನಂಬ್ತಾ ಇದ್ದೇವೆ. ಯೇಸುವೆ, ನಿಮ್ಮನ್ನು ಆರಾಧಿಸ್ತೇವೆ. ಪವಿತ್ರಾತ್ಮನೇ, ನಿಮ್ಮನ್ನು ಗೌರವಿಸ್ತೇವೆ. ನಿನ್ನ ವಾಕ್ಯಗಳನ್ನು ಪ್ರೀತಿಸ್ತೇವೆ. ನಿನ್ನ ವಾಕ್ಯಗಳು ನಮ್ಮ ಹೃದಯದಲ್ಲಿ ಬರೆಯಲ್ಪಡಲಿ. ಅದು ಎತ್ತಲ್ಪಡದ ಹಾಗೆ ಸೈತಾನನ ಕ್ರಿಯೆಗಳನ್ನು ಲಯ ಮಾಡ್ತೇನೆ. ಆತ್ಮನ ಶಕ್ತಿ ನಮ್ಮನ್ನು ತುಂಬಿಕೊಳ್ಳಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಸಂತೋಷವಾಗಿದ್ದೀರಾ? ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಬಿ ಹ್ಯಾಪಿ ಅನ್ನಿ ಜೋರಾಗೆ. ಇಲ್ಲಿ ನಗುನೇ ಇಲ್ಲ, ಜೋರಾಗಿ ಹೇಳಿ, ಬಿ ಹ್ಯಾಪಿ ವಾಟ್ ಎವರ್ ಇಟ್ ಮೇ ಬಿ. ಏನೇ ಆಗಲಿ ಯೇಸು ಸ್ವಾಮಿ ಇದ್ದಾನೆ. ಆಮೆನ್. ನಮ್ಮ ನಿರೀಕ್ಷೆ ಅವರೇ. எங்க எதிர்காலம் அவர்தா. கவலைப்படாதீங்கள். Praise the Lord. Amen. Thank you Lord. ಬಿತ್ತುವವನ ಸಾಮ್ಯ. ಯಾವ ಸಾಮ್ಯ? ಸೋವರ್ ಸಾವ್ ದ ಸೀಡ್. விதைக்கிறவன் விதையே விதைத்தான். Hallelujah. Thank you Lord. ನಾವು 15ನೇ ವಾಕ್ಯಕ್ಕೆ ಹೋಗೋಣ. 4 ಮಾರ್ಕನ ಸುವಾರ್ತೆ 15ನೇ ವಾಕ್ಯ. ಹೀಗೆ ಸ್ವಾಮಿ ಈ ಸಾಮ್ಯದ ಅರ್ಥವನ್ನು ಹೇಳ್ತಾ ಇದ್ದಾರೆ. இந்த ஊமையை ஆண்டவர் வெளிப்பாடோடு பேசுகிறார். The Lord is speaking to them with a revelation about this 4:15. ಯಾರಿಗಾನ ಬರ್ತ್ಡೇ ಇದೆಯಾ? ಮ್ಯಾರೇಜ್ ಆ್ಯನಿವರ್ಸರಿ ಇದೆಯಾ ಈ ವಾರದಲ್ಲಿ? ಯಾರಿಗಾದರೂ ಇದೆಯಾ? ಮರ್ತು ಹೋಗ್ಬಿಟ್ರ? ಯಾರಿಗೆ? ಏನು ನಿನಗೆ? ಇನ್ನೂ ಮದುವೆ ಆಗಿಲ್ಲ, ಅವನು ಬರ್ತಡೇನೆ. ನಿಮಗೆಮ್ಮ? ಇಬ್ರಿಗೂ ಬರ್ತಡೇ. ಎಲ್ಲ ಕೈಗಳನ್ನು ನೀಟಿ, ಕೈಗಳನ್ನು ಮೇಲೆ ಕೆತ್ತಿ ಆಶೀರ್ವದಿಸೋಣ. ಫಾದರ್, ಐ ಪ್ರೇ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಪ್ರೇಮ್ಗೋಸ್ಕರ ಪ್ರಾರ್ಥಿಸ್ತೇನೆ. ತಾಯಿಯ ಗರ್ಭದಿಂದ ಅವನ್ನ ಪ್ರತ್ಯೇಕಿಸಿ ನೀನು ಹೆಸರಿಟ್ಟು ಕರೆದು ನಿನ್ನ ಮಗನಾಗ ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಅವನ ಭವಿಷ್ಯವನ್ನು ಆಶೀರ್ವದಿಸು. ಕ್ರಿಸ್ತನಲ್ಲಿ ನೆಲೆಯಾಗಿ ನಿಂತ್ಕೊಳ್ಳಿ. ಚಂದ್ರಕಲಾನ ಬ್ಲೆಸ್ ಮಾಡ್ತಾ ಇದ್ದೇನೆ. ಆ ಮಗಳ ಜೀವಿತದಲ್ಲಿ ನೀನು ಮಾಡಿದ ಅತ್ಯುನ್ನತ ಕಾರ್ಯಗಳಿಗೆ ಸ್ತೋತ್ರ. ಆ ಮಗಳನ್ನು ಇನ್ನೂ ನಿನ್ನ ಕೃಪೆಯಿಂದ ತುಂಬಿಸು. ಅಪ್ಪ, ಮಣಿ ಅಕ್ಕಗಾಗಿ ಪ್ರಾರ್ಥಿಸ್ತೇನೆ. ಅವರ ಜೀವಿತಗಳಲ್ಲಿ ನೀನು ಮಾಡಿದ ಅದ್ಭುತಗಳಿಗಾಗಿ ಸ್ತೋತ್ರ. ನಿನ್ನನ್ನು ಅರಿಯುವಂಥ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇವರ ಹುಟ್ಟು ಹಬ್ಬಗಳನ್ನು ನಾವು ಆಶೀರ್ವದಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಕೈಗಳನ್ನು ತಟ್ಟಿ ಅವ್ರನ್ನ ವಿಶ್ ಮಾಡಿ. ರಿಲೀಸ್ ದ ಬ್ಲೆಸ್ಸಿಂಗ್ ಅಪಾನ್ ದಿಸ್ ಆಫರಿಂಗ್ ಇನ್ ಜೀಸಸ್ ನೇಮ್. ಆಮೆನ್. ಆಮೆನ್. ಕೆಲವು ಜನರು ದೇವರ ವಾಕ್ಯವನ್ನು ಕೇಳುತ್ತಾರೆ. ಎಷ್ಟು ಜನ? ஜோரா சொல்லு. என்ன எவ்வளோ பேர்ப்பா? தமிழ் என்ன இருக்குது? கொஞ்சம் பேர் அப்படி இருக்குதா பைபிளில்? சிலர். எவ்வளோ பேர்? சிலர். இந்த சபையை விட்டு மேலே நீங்கள் போய் கேளுங்க எவ்வளோ பேருக்கு என்ன வசனம் கொடுத்தாரு ஐயா. ஏதோ கொடுத்தாரு ஐயா, தெரியாது. ஏதோ சபைக்கு வரணும், வந்தோ போனோம், அவ்வளோதான். We came to church and we went up. We don't know what he preached. ಅಲ್ಲ, ಕೆಲವು ಜನರು ಅಲ್ಲ, ಎಲ್ಲರೂ ದೇವರ ವಾಕ್ಯ ಕೇಳಬೇಕು. ಆದರೆ ಅವರಲ್ಲಿ ಬಿತ್ತಿದ ವಾಕ್ಯವನ್ನು ಸೈತಾನನು ಬಂದು ಏನು ಮಾಡ್ತಾನೆ? ತೆಗೆದು ಬಿಡುತ್ತಾನೆ. ಈ ಜನರೇ ದಾರಿಯ ಮಗ್ಗಿಲಾಗಿದ್ದಾರೆ. ಆಮೆನ್. ಹಲ್ಲೆಲೂಯಾ. ದಾರಿಯ ಮಗ್ಗಲಲ್ಲಿ ಬಿತ್ತಲ್ಪಟ್ಟ ಬೀಜವಾಗಿರುವವರು ಎಂದರೆ ಗಟ್ಟಿಯಾದ ಕಠಿಣವಾದವರು. ಹಾರ್ಡ್ಶಿಪ್. ದೇವರ ವಾಕ್ಯಕ್ಕೆ
ಜಾಗ ಕೊಡದವರು, நாட் கிவிங் ரூம் டு த வேர்ட் ஆஃப் காட். தேவ வசனங்களுக்கு இடம் கொடுக்காதவர்கள். அசட்டையா கேட்கறது வசனம், ಅಸಡ್ಡೆಯ ಇರಕೂಡದು, ಆರ್ವೋಡು ಇರಬೇಕು. ನಾವು ಯಾವಾಗಲೂ ಕರ್ತನ ವಾಕ್ಯಗಳನ್ನು ಕೇಳುವುದಕ್ಕೆ ಉತ್ಸಾಹವಾಗಿರಬೇಕು. ಆಮೆನ್. ಕೆಲವರು ವಾಕ್ಯಗಳನ್ನು ಕೇಳ್ತಾರೆ, ಆದರೆ ಅದನ್ನು ಏನು ಮಾಡಲ್ಲ, ಧ್ಯಾನ ಮಾಡುವುದಿಲ್ಲ, ತಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳೋದಿಲ್ಲ. ದೇ ವಿಲ್ ನಾಟ್ ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್. இந்த வசனங்களை என்ன செய்ய மாட்டார்கள், தியானம் செய்ய மாட்டார்கள். ಆಮೆನ್. ಸೈತಾನನು ಬಂದು ಅವರಲ್ಲಿ ಬಿತ್ತಿದ ವಾಕ್ಯಗಳನ್ನು ಈಸಿಯಾಗಿ ತೆಗೆದು ಬಿಡ್ತಾನೆ. ಯಾಕೆ? ಇನ್ನೂ ಆ ವಾಕ್ಯ ಏನಾಗಲಿಲ್ಲ, ಅವರೊಳಗಡೆ ಹೋಗದೆ ಇರೋದ್ರಿಂದ, ಅವರದಕ್ಕೆ ಜಾಗ ಕೊಡದೇ ಇರೋದ್ರಿಂದ, ಕಠಿಣವಾದ ಹೃದಯವಾದ್ದರಿಂದ ಅದಿನ್ನೂ ಒಳಗಡೆ ಹೋಗೋದಕ್ಕಿಂತ ಮೊದಲೇ ಏನು ಮಾಡ್ತಾನೆ, ಸೈತಾನನು ಬಂದು ಈಸಿಯಾಗಿ ತೆಗೆದು ಬಿಡ್ತಾನೆ. ಸೈತಾನನು ದೇವರ ವಾಕ್ಯಗಳು ಒಬ್ಬನ ಹೃದಯದಲ್ಲಿ ಬೇರೂರಲು ಬಿಡುವುದಿಲ್ಲ. சாத்தான் என்ன செய்கிறான், ஒருத்தனுக்குள்ளே இந்த வசனம் போய் அது வேர் படைத்தானா அவனுக்கு தொந்தரை. யாருக்கு? சாத்தானுக்கு. அந்த வேர் வளராதபடி என்ன செய்கிறான், அது ವಿದೆಕ್ಕಪடும் போதே வந்து திருடிಕೊಂಡು போகிறான். ಯಾಕೆಂದರೆ ವಾಕ್ಯಗಳು ಬೇರೂರಿದರೆ ಅವನು ಫಲ ಕೊಡ್ತಾನೆ. ಯಾರಲ್ಲಿ ದೇವರ ವಾಕ್ಯ ನೆಲೆಯಾಗಿದೆಯೋ ಅವನು ಹೆಚ್ಚು ಫಲವನ್ನು ಕೊಡ್ತಾನೆ. ಆಮೆನ್. என்ன சொன்னார் ஆண்டவர்? நானே உண்மையான திராட்சை செடி, ನಾನೇ ನಿಜವಾದ ದ್ರಾಕ್ಷೆಯ ಬಳ್ಳಿ, ನನ್ನಲ್ಲಿರುವಂಥ ಕೊಂಬೆಗಳು ಸ್ವಲ್ಪ ಫಲವಲ್ಲ, ಏನು ಮಾಡ್ತಾರೆ, ಹೆಚ್ಚು ಫಲವನ್ನು ಕೊಡುತ್ತೆ. எனக்குள்ளே இருக்கிற கொடிகள் என்ன செய்யுது, அதிகமான கனிகளை கொடுக்கும் என்று ஆண்டவர் சொன்னார். அதனால இந்த வசனம் எதற்காக நாங்கள் கவனித்து கேட்க வேண்டும், இந்த வசனம் உள்ளே நிலைநிற்கும் போது நாங்கள் எல்லாம் அதிகமாய் கனிகளை கர்த்தருக்கு கொடுக்க முடியும். ಕಠಿಣವಾದ ಹೃದಯದಲ್ಲಿ ಉಳುಮೆ ಮಾಡುವುದು ಕಷ್ಟ. ಆಮೆನ್. ಯಾವ ರೀತಿ ತುಂಬ ಹಾಡಾಗಿರುವಂಥ ನೆಲದಲ್ಲಿ ಒಬ್ಬ ರೈತ ವ್ಯವಸಾಯವನ್ನು ಮಾಡೋದು ಕಷ್ಟನೋ, ಅದೇ ರೀತಿ ಕಠಿಣವಾಗಿರುವಂಥ ಹೃದಯದಲ್ಲಿ ವ್ಯವಸಾಯ ಮಾಡೋದು, ಅಂದರೆ ದೇವರ ವಾಕ್ಯ ನೆಲೆಸುವುದು ಕಷ್ಟವಾಗಿದೆ. ಯೆರೆಮೀಯ 4:3 ವಾಕ್ಯ ಓದೋಣ. ಯೆರೆಮೀಯ 4:3. ಯೆಹೂದ ಜನಾಂಗದ ಜನರಿಗೂ ಯೆರೂಸಲೇಮ್ ನಗರದ ಜನರಿಗೂ ಯೆಹೋವನು ಹೀಗೆ ಹೇಳುತ್ತಾನೆ, ನಿಮ್ಮ ಹೊಲಗಳಲ್ಲಿ ನೇಗಿಲು ಹೊಡೆದಿಲ್ಲ, ಆ ಹೊಲಗಳನ್ನು ನೇಗಿಲು ಹೊಡೆದು ಸ್ವಚ್ಛ ಮಾಡಿರಿ, ಮುಳ್ಳುಗಳಲ್ಲಿ ಬೀಜಗಳನ್ನು ಬಿತ್ತಬೇಡ್ರಿ. ಎಷ್ಟು ಸಾವಿರಾರು ವರ್ಷಗಳ ಮುಂಚೆ ಈ ಒಂದು ಸಾಮ್ಯಕ್ಕೆ ಯೆರೆಮೀಯ ಪ್ರಕಟಣೆಯನ್ನು ಬರೆದಿದ್ದಾನೆ ನೋಡಿ. 1000 ವರ್ಷங்களுக்கு முன்பாக தீர்க்கதரிசி எரேமியா அப்பா சொன்ன வார்த்தைகளுக்கு அங்கே வெளிப்பாடு சொல்லுகிறார். என்ன இருக்கு தமிழ்ல படிப்பா? நீங்கள் உள்ளுகளுக்குள்ளே விரியாதிருங்கள், உங்கள் தரிசு நிலத்தை பண்படுத்துங்கள். முள்ளுகளுக்குள்ளே என்ன பண்ணக்கூடாது, விதைகளை விதைக்கக்கூடாது. விவசாயம் செய்து என்ன செய்யணும், அந்த நிலத்தை என்ன செய்யணுமா, பண்படுத்த வேண்டும். ஆமென். ಇಂಗ್ಲಿಷಲ್ಲಿ ಪ್ಲೌಡ್ ಅಪ್, PLOWED, ಪ್ಲೌಡ್ ಅಪ್ ಅಂದರೆ ತುಂಬ ಕಷ್ಟ, ಕಠಿಣವಾದ ಹೃದಯದಲ್ಲಿ ಉಳುಮೆ ಮಾಡುವುದು. ಹೋಸಿಯ 10:12 ಓದೋಣ. ಹೋಸಿಯ 10:12, ಹೋಸಿಯ 10:12. ನೀನು ಒಳ್ಳೆಯ ತವನವನ್ನು ಬಿತ್ತಿದರೆ ಪ್ರೀತಿ ಎಂಬ ಬೆಳೆಯನ್ನು ಕೊಯ್ಯುವೆ, ನಿನ್ನ ನೆಲವನ್ನು ಉಳುಮೆ ಮಾಡು, ಆಗ ನೀನು ಯೆಹೋವನೊಂದಿಗೆ ಬೆಳೆಯನ್ನು ಕೊಯ್ಯುವೆ. ಆತನು ಬರುವನು,
ಮತ್ತು ಆತನ ಒಳ್ಳೆತನವು ನಿನ್ನ ಮೇಲೆ ಮಳೆಯಂತೆ ಸುರಿಯುವುದು. ಏನಾರ್ಕ ತಮಿಳಪ್ಪ? நீங்கள் நீதிக்கென்று விதையுங்கள். என்னப்பா? தயவு பக்காய் அறுப்பு அருங்கள். உங்கள் தரிசனங்களே. ஓகே. கர்த்தர் வந்து வருகிறாரா? கர்த்தர் சொல்லுங்க, கர்த்தர் வருகிறாரா? ಇಲ್ಲೇನಿದೆ? ಯೆಹೋವನು. ಜೋರಾಗಿ ಹೇಳ್ರಿ, ಯೆಹೋವನು. The Lord is coming. ஆமென். அவர் வரும்போது என்ன கொடுக்கிறார்? கர்த்தர் வந்து உங்கள் மேல் நீதியே வருஷிக்க பண்ணு மட்டும் ಅವರ ತೇಡ ಕಾಲಮಾಗಿ ಇರುತ್ತದೆ. ಯಾವುದನ್ನ ಬಿತ್ತಬೇಕು? ಒಳ್ಳೆಯತನವನ್ನ ಬಿತ್ತಿದರೆ ಪ್ರೀತಿ ಎಂಬ ಬೆಳೆಯನ್ನ ಕೊಯ್ಯುವೆ. ಆಮೆನ್. ನಿನ್ನ ನೆಲವನ್ನ, ಇಲ್ಲಿ ಏನಂತೆ? ನಿನ್ನ ನೆಲವನ್ನ, ಇದು ನೆಲ ಅಂದ್ರೆ ಯಾವುದು? ನಿಮ್ಮ ಮನೆ ಮುಂದೆ ಇರುವ ಗಾರ್ಡನ್ ಅಲ್ಲ. ಯಾವುದು ನೆಲ? ನಿನ್ನ ಹೃದಯ. ನಿನ್ನ ನೆಲವನ್ನ ಉಳುಮೆ ಮಾಡು. ಹಾರ್ಟ್. ಈ ಹಾರ್ಟ್ ಬ್ರೇಕ್ ಆಗ್ಬೇಕಂದ್ರೆ, ಇಲ್ಲಿ ವ್ಯವಸಾಯ ಅಂತ ಹೇಳಿದ್ರೆ ಈ ವಾಕ್ಯವನ್ನ ಚೆನ್ನಾಗಿ ಓದಬೇಕು. when you read the word வசனங்களை படிக்க அது உன் இதயத்தில் விவசாயம் செய்கிறது. ಕಠಿಣವಾದ ಹೃದಯ ಮೃದುವಾಗುತ್ತಾ ಹೋಗುತ್ತೆ. ಆಗ ನೀನು ಯೆಹೋವನೊಂದಿಗೆ ಏನು ಕೊಯ್ಯುವೆ? ಬೆಳೆಯನ್ನು கொய்யுவே. கர்த்தரோடு நீங்கள் அறுவடை செய்ய போகிறீர்கள். கர்த்தர் வருகிறார். ಆತನು ನಿನ್ನ ಮೇಲೆ ಒಳ್ಳೆಯತನವನ್ನ ಮಳೆಯಂತೆ ಸುರಿಸುವನು. he will, ಇಂಗ್ಲಿಷಲ್ಲಿ ಹಾಕು, ಎಲ್ಗಡೆ ಬಾ, ಇಂಗ್ಲಿಷಲ್ಲಿ ಹಾಕು. till he come and rain righteous upon you, he will pour out the rain of righteousness. ವಾಕ್ಯ ಓದ್ರಿ. ವಾಕ್ಯ ಎಲ್ಲಿ ಇಲ್ಲವೋ ಅಲ್ಲಿ ಹೃದಯ ಕಠಿಣವಾಗ್ಬಿಡುತ್ತೆ. வசனம் இல்லாத இதயம் கடினமாக போகிறது. நீங்கள் வசனத்தை படித்தால், ஐயா படிக்க வராது சார், இப்போல்லாம் பைபிள் ஆப்பெல்லாம் வந்திருக்குது சார், டவுன்லோட் பண்ணிக்கிங்கோ, மொபைலில் கேட்டுக்கொண்டு இருங்கோ, போடுங்கோ. அவன் படிச்சுட்டே இருக்கிறான் பாவம். அதுக்கெல்லாம் இப்போல்லாம் ஆப் வந்திருக்குது. இப்போ பைபிள் ஆப் நீங்கள் அவர் படிச்சுட்டு இருக்கும்போது கேட்டுக்கொண்டே இருக்கலாம். அந்த கேட்க அந்த வசனம் உள்ளே போகிறது இதயத்திலே. அது விவசாயம் செய்கிறது. ದೇವರ ವಾಕ್ಯಗಳನ್ನು ಕೇಳ್ತಾ ನನಗೆ ಓದಕ್ಕೆ ಬರಲ್ಲ, ಈಗೆಲ್ಲ ಬೈಬಲ್ ಆ್ಯಪ್ಸ್ ಬಂದಿದೆ, ಡೌನ್ಲೋಡ್ ಮಾಡಿಸ್ಕೊಳ್ಳಿ, ಕೇಳಿ ಅದನ್ನು. ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ವ್ಯವಸಾಯ ಮಾಡುತ್ತೆ, ಹೃದಯವನ್ನು ಮೃದು ಮಾಡುತ್ತೆ, ಕಠಿಣತೆ ತೆಗೆದುಹಾಕತ್ತೆ. ಯೇಸು ಬೇಗ ಬರ್ತಾ ಇದ್ದಾನೆ. ನಿಮ್ಮ ಮೇಲೆ ನೀತಿ ಎಂಬ ಆ ಒಂದು ಮಳೆಯನ್ನು ಸುರಿಸ್ತಾನೆ. ಆಮೆನ್. ಹಲ್ಲೆಲೂಯಾ. 1 ಪೇತ್ರ 5:8 ಓದೋಣ ಬೇಗ. 1 Peter 5:8. ಸ್ವಸ್ಥ ಚಿತ್ತರಾಗಿರಿ ಮತ್ತು ಎಚ್ಚರವಾಗಿರಿ. 1 ಪೇತ್ರ 5:8. ಸೈತಾನನು ನಿಮ್ಮ ಶತ್ರು, ಗರ್ಜಿಸುವ ಸಿಂಹ ಯಾರನ್ನು ತಿನ್ನಲಿ ಎಂದು ಹುಡುಕುತ್ತಿರುವಂತೆ ಅವನು ಮನುಷ್ಯನನ್ನು ಹುಡುಕುತ್ತಿದ್ದಾನೆ. ವಾಕ್ಯವನ್ನು ಕೇಳುವಾಗಲೇ ಯಾಕೆ ಕದೀತಾನೆ? வசனத்தை கேட்கும் போது எதுக்கு வந்து திருடுகிறான்? அவன் என்னவா? சுத்தி திரும்புகிற சிங்கத்தை போல கர்ஜிக்கிற, சிங்கத்தை போல கர்ஜிசுவ ரோரிங் லயன். அவர் அங்கே இங்கே நடந்து கொண்டே இருக்கிறான். யாருக்குள்ள இந்த விதை போகிறதோ அந்த விதையை எடுத்து விடலாம் என்று சொல்லி, ಯಾರಲ್ಲಿ ವಾಕ್ಯ ಹೋಗ್ಬಿಡುತ್ತೋ ಆ ವಾಕ್ಯವನ್ನು ತೆಗೆದು ಬಿಡೋಣ. ಜಾಗ ಮಾಡಿಕೊಡಬೇಡಿ. ಆಮೇನ್. ಜಾಗ ಮಾಡಿಕೊಡಬೇಡಿ. ಅಪೊಸ್ತಲರ ಕೃತ್ಯಗಳು 5:3, Acts 5:3. ಪೇತ್ರನು, ಅನನೀಯನೇ, ನಿನ್ನ ಹೃದಯವನ್ನು ಆಳಲು ನೀನು ಸೈತಾನನಿಗೆ ಒಪ್ಪಿಸಿ ಕೊಟ್ಟಿದ್ದೇಕೆ? ನೀನು ಸುಳ್ಳು ಹೇಳಿ ಪವಿತ್ರಾತ್ಮನನ್ನು ಮೋಸ ಪಡಿಸಲು
ಪ್ರಯತ್ನಿಸಿದೆ. ನೀನು ನಿನ್ನ ಜಮೀನನ್ನು ಮಾರಿದೆ, ಆದರೆ ಬಂದ ಹಣದಲ್ಲಿ ಒಂದು ಭಾಗವನ್ನು ನಿನಗೋಸ್ಕರ ಇಟ್ಟುಕೊಂಡಿದ್ದು ಏಕೆ? ಯಾಕೆ ಅನನೀಯ ಆ ರೀತಿ ಮಾಡಿದ್ದಾನೆ? ಅನನೀಯ ಎದಕ್ಕಾಗ அப்படி செய்தான்? ವಸನಂ ಉಳ್ಳೇ ಹೋಗಬಿಲ್ಲೆ, ಹೃದಯದಲ್ಲಿ ಏನು ಹೋಗಲಿಲ್ಲ. ವಾಕ್ಯ ಅಷ್ಟೆಲ್ಲ ಅಪೊಸ್ತಲರು ಉಪದೇಶ ಮಾಡಿದ್ರೂ ಕೂಡ ಏನಾಗಲಿಲ್ಲ. ವಾಕ್ಯ ಇಲ್ಲಿ ಹೋಗಿ ನೆಲೆಸಲಿಲ್ಲ. ಯಾರಿಗೆ ಜಾಗ ಕೊಟ್ಟಿದ್ದಾನೆ? சைத்தானனிಗೆ. யாருக்கு இடம் கொடுத்துட்டான்? சாத்தானுக்கு. சாத்தான் என்ன செய்தான்? அப்போஸ்தலர்கள் உபதேசம் செய்யும் போது இந்த அனனியா சஃபைரா கேட்டிருக்கிறாரு, ஆனா விதைக்க விடவில்லை சாத்தான். ஏசுவாமி மோச மனக்காகத்தா? ஹல்லேலூயா. உங்களுக்குள்ளே இருக்கிற ஆவியானவருக்கு நீங்க பொய் சொல்ல முடியாது. ನಿಮ್ಮೊಳಗಿರುವಂಥ ಪರಿಶುದ್ಧಾತ್ಮ ತಂದೆಗೆ ನೀವು ಸುಳ್ಳು ಹೇಳೋದಕ್ಕೆ ಸಾಧ್ಯವಿಲ್ಲ. ಅವರು ಎಲ್ಲ ಅರಿந்தவர். He knows everything. Amen. ಹಿಬ್ರಿಯರಿಗೆ ಬರೆದ ಪತ್ರಿಕೆ 2:1. ಆದ್ದರಿಂದ ನಮಗೆ ಬೋಧಿಸಲ್ಪಟ್ಟ ಸಂಗತಿಗಳನ್ನು ಬಹಳ ಎಚ್ಚರಿಕೆಯಿಂದ ಅನುಸರಿಸಬೇಕು. ಸತ್ಯ ಮಾರ್ಗವನ್ನು ಬಿಟ್ಟು ತಪ್ಪಿ ಹೋಗದಂತೆ எச்சரிக்கைಯಿಂದ இறಬೇಕು. உங்களுக்கு போதிக்கப்பட்ட வார்த்தைகளை நீங்கள் நன்றாக அறிந்து கொண்டு அதன்படி நடக்க வேண்டும். உண்மையான வழியிலே நடக்க வேண்டும். ಎಚ್ಚರಿಕೆಯಾಗಿ இருங்கள். ಸಾತಾನ್ ಒಂದು ತಿರುಗಿಕೊಂಡು ಹೋಗ್ರಾನ್. ಸೈತಾನನು ಬಂದು ಕದ್ದುಕೊಂಡು ಹೋಗ್ಬಿಡ್ತಾನೆ. ಅವಕಾಶ ಕೊಡೋದು ಬೇಡ. ಈ ಒಂದು ಸಾಮ್ಯ ಯಾವುದಕ್ಕೆ ಕನೆಕ್ಟ್ ಆಗತ್ತೆ ಗೊತ್ತಾ? ಇಲ್ಲಿ ಯೇசுவாமி ಹೇಳ್ತಿರುವಂತ ಪ್ಯಾರಬಲ್ இந்த ஊமை எதுக்கு கனெக்ட் ஆகிறது தெரியுமா உங்களுக்கு? இந்த விதைக்கிறவனுடைய சாமி ஊமை, ಬಿತ್ತುವವನ ಈ ಸಾಮ್ಯ ಯಾವುದಕ್ಕೆ ಕನೆಕ್ಟ್ ಆಗತ್ತೆ ಗೊತ್ತಾ? ಲೂಕನ ಸುವಾರ್ತೆ 14-18ನೇ ಅಧ್ಯಾಯದಲ್ಲಿ ಒಂದು ಸಾಮ್ಯ ಇದೆ. ಅದಕ್ಕೆ ಇದು ಕನೆಕ್ಟ್ ಆಗ್ತಾ ಇದೆ, ಲಿಂಕ್ ಆಗ್ತಾ ಇದೆ. ಏನಂತಿದೆ ಓದಿ. 2ನೇಯ ಸೇವಕನು ಬಂದು, ಸ್ವಾಮಿ, ನಿನ್ನ 1,000 ರೂಪಾಯಿಯಿಂದ ಏನು ಮಾಡಿದ್ದೇನೆ? 5,000 ರೂಪಾಯಿ ಸಂಪಾದಿಸಿದ್ದೇನೆ. ಇನ್ನರ್ಕ ತಮಿಳ ಪಡಿ 18 ಲೂಕ. ಇಲ್ಲ, ನಾನೇನು ಹೇಳಿದ್ದು? ಲೂಕ 14-18, 14-18. ಆದರೆ ಎಲ್ಲ ಅತಿಥಿಗಳು ತಾವು ಬರಲಾಗುವುದಿಲ್ಲವೆಂದು ಹೇಳಿದರು. ಪ್ರತಿಯೊಬ್ಬನು ಒಂದೊಂದು ನೆವ ಹೇಳಿದನು. ಮೊದಲನೆಯವನು, ನಾನೀಗ ಒಂದು ಹೊಲವನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದೇನೆ, ಆದ್ದರಿಂದ ನಾನು ಹೋಗಿ ಅದನ್ನು ನೋಡಬೇಕು, ದಯವಿಟ್ಟು ಕ್ಷಮಿಸು ಎಂದು ಹೇಳಿದನು. ಅಂದರೆ ಅರ್ಥ ಏನು ಗೊತ್ತಾ? ಅರ್ಥ ಏನು ಗೊತ್ತಾ? ಒಬ್ಬ ದೊಡ್ಡ ಐಶ್ವರ್ಯವಂತ ತನ್ನ ಮನೆಗೆ ಎಲ್ಲರನ್ನ ಏನು ಮಾಡಿದ್ದಾನೆ? பேங்க்வெட் ஃபார் த மீல்ஸ், சாப்பாடுக்கு கூப்பிட்டிருக்கிறான், விருந்துக்கு. ஆனால் அங்கே இருக்கிற ஜனங்கள் என்ன சொல்லுகிறார்? எனக்கு வேலை இருக்குது, நான் வர முடியாது, நான் இப்போ என்னுடைய என்ன யாரதோ வீட்டுக்கு போகணும், சாக்கு போக்கு சொல்லிக்கொண்டு அந்த அவன் அழைத்த விருந்துக்கு அவர் என்ன பண்ணுறாரு? வரமாட்டார்கள். ಅವನು ಕರೆದಂತ ಆ ಒಂದು ಔತಣ ಕೂಟಕ್ಕೆ ಯಾರೂ ಕೂಡ ಬರೋದಿಲ್ಲ. ಏನಂತ ಹೇಳ್ತಾರೆ? ಒಬ್ಬ ನಾನು ಹೊಲ ತೆಗೆದುಕೊಂಡಿದ್ದೇನೆ ಅಂತಾನೆ, ಇನ್ನೊಬ್ಬ ನೆಂಟರ ಮನೆಗೆ ಹೋಗಬೇಕು ಅಂತಾನೆ, ಕಾರಣಗಳನ್ನು ಹೇಳ್ತಾನೆ. ಅಲ್ಲಿ ಅರ್ಥ ಏನು ಗೊತ್ತಾ? ಅಲ್ಲಿ ಶ್ರೀಮಂತ ಕರೆದಿರುವಂಥದ್ದು, ಐಶ್ವರ್ಯವಂತ ಕರೆದಿರುವಂಥದ್ದು ಯಾವತ್ತಕ್ಕೆ ಅಂದರೆ, ದೇವರ ವಾಕ್ಯಗಳನ್ನು ಬೋಧಿಸ್ತೀನಿ, ನೀವು ಬನ್ನಿ ಎಂಬುದಾಗಿ. I will tell you the word of God. வேத வசனத்தை புரிந்து கொள்கிறதுக்கு சொல்லுகிறேன், இந்த விருந்துக்கு வாங்கோ என்று சொன்னாலும் ಯಾರು ಬರದಿಲ್ಲ, ಯಾರು ಬರೋದೇ ಇಲ್ಲ. ದೇವರ ವಾಕ್ಯವನ್ನು ಅಸಡ್ಡೆ ಮಾಡಬೇಡಿ, ವಾಕ್ಯಗಳಿಗೆ ಕಿವಿ ಕೊಡಿ. ಆಮೆನ್. ಆದಿಕಾಂಡ 19-14ನೇ ವಾಕ್ಯ, ಆದಿಕಾಂಡ 19-14ನೇ ವಾಕ್ಯ. ಆದ್ದರಿಂದ ಲೋಟನು ಹೊರಗೆ ಹೋಗಿ ತನ್ನ ಮಕ್ಕಳೊಡನೆ ನಿಶ್ಚಿತಾರ್ಥವಾಗಿದ್ದ ಅಳಿಯಂದರೊಡನೆ ಮಾತಾಡಿ, ಬೇಗನೆ ಈ ಪಟ್ಟಣವನ್ನು ಬಿಟ್ಟು ಹೊರಡಿರಿ,
ಯೆಹೋವನು ಈ ಪಟ್ಟಣವನ್ನು ಏನು ಮಾಡ್ತಾರೆ ಎಂದು ಹೇಳಿದನು. ಲೋಟನ ಈ ಮಾತು ಅವರಿಗೇನಾಗಿದೆ? ಏನಾಗಿದೆ? ಜೋರಾಗಿ ಓದಿ. தமாஷே. லோட்டு என்ன சொன்னார்? ஆண்டவர் சொல்லிட்டார், வாங்கப்பா இந்த ஊரு விட்டு போயிடலாம். ஆண்டவர் இந்த சோதோம் கோமோராவை நாசம் செய்ய போகிறார் என்று சொல்லும்போது அவர் என்ன செய்கிறார்? அவனை பார்த்து பரிகாசியம் செய்கிறார். ವಸನಗಳೇ ಪರಿಹಾಸ್ಯಂ செய்யாதீங்கள். ದೇವರ ವಾಕ್ಯಗಳನ್ನು ಪರಿಹಾಸ್ಯ ಮಾಡಬಾರದು. ಯು ಶುಡ್ ನಾಟ್ carelessly listen to the word of God. The judgment will come. ಅವನ ಅಳಿಯಂದ್ರಿಗೆ ಬುದ್ಧಿ ಹೇಳ್ತಾನೆ, ಬಾಪ ಓಡೋಗೋಣ, ದೇವರು ಹೇಳಿದ್ದಾನೆ ಅಂದ್ರೆ ಏನಂತವರಲ್ಲ, ತಮಾಷೆ ಮಾಡ್ತಾರೆ. ತಮಾಷೆ ಮಾಡುವಂಥ ಕಾಲ ಅಲ್ಲ ಇದು. ನನ್ನ ರಾಜ ಬೇಗ ಬರ್ತಾ ಇದ್ದಾನೆ. நீங்கள் தமாஷையும் செய்கிற காலம் அல்ல இது. கர்த்தர் சீக்கிரமா வருகிறார். வசனத்தை நன்றாக கேளுங்கள், அந்த வசனத்தின்படி வாழுங்கள். ಆಮೆನ್. 2 ಕೊರಿಂಥಿಯರು 2:11 ವಾಕ್ಯ. 2 Corinthians 2:11. ಓದಿ ಬೇಗ, ಯಾರನ್ನ ನೆಟ್ ಪ್ರಾಬ್ಲಮ್ ಇದೆ. ಅವನ ಯೋಜನೆಗಳನ್ನ அறியதவரல்லவல்ல. தமிழ் என்ன இருக்குது? சாத்தானாலே நாங்கள் என்ன செய்யக்கூடாது? மோசம் போகாத படிக்கு அப்படி செய்ய அவனுடைய தந்திரங்கள் எங்களுக்கு தெரியாமல் இருக்கக்கூடாது என்று சொல்லுகிறார். You should know the strategy of the enemy. Don't give place to the devil. சாத்தானுக்கு என்ன கொடுக்க கூடாது? இடம் கொடுக்க கூடாது. அவனுடைய யோசனைகளை, ஆலோசனைகளை, சோதனைகளை நாங்கள் அறிந்து கொள்ள வேண்டும். எதுக்கென்று சொன்னால், இந்த உலகத்திலே இருக்கிறவனை காட்டிலும் எனக்குள்ள இருக்கிற தேவன் பெரியவர். ಈ ಲೋಕದಲ್ಲಿ ಇರುವನಿಗಿಂತ ನಮ್ಮಲ್ಲಿರುವಾತನು ದೊಡ್ಡವನಾಗಿದ್ದಾನೆ. ಇದು ಯಾವ ಶೋಧನೆ ಎಂಬುದಾಗಿ ನಾವು ಅರ್ಥಕೊಳ್ಳಬೇಕು. ಆಮೆನ್. ಹಲ್ಲೆಲೂಯಾ. ಆದ್ದರಿಂದ ವಾಕ್ಯಗಳನ್ನು ಅಸಡ್ಡೆಯಾಗಿ ಕೇಳಬೇಡಿ. ವಾಕ್ಯಗಳನ್ನು ನಿಮ್ಮ ಹೃದಯದಲ್ಲಿ ಬಚ್ಚಿಟ್ಕೊಳ್ಳಿ, ಅದು ಫಲಗಳನ್ನು ಕೊಡ್ತಾ ಹೋಗುತ್ತೆ. ಆಮೆನ್. ಎರಡನೇದು 16ನೇ ವಾಕ್ಯಕ್ಕೆ ಹೋಗೋಣ. 16, 17 ಮಾರ್ಕ್ ಹೇಳಿದ ಸುವಿಶೇಷಂ 4, 16, 17 ಶೀಘ್ರಮ. ಇವರೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವರು. ಕರೆಕ್ಟಾ? ಮಾರ್ಕ್ 16, 17 ಬೇಗ. ಇವರೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವರು. ಮೊದಲನೇದು ದಾರಿಯ ಮಗ್ಗಲಲ್ಲಿ ಬಿದ್ದ ಬೀಜ. ಎರಡನೇ ಬೀಜ ಎಲ್ಲಿ ಬಿದ್ದಿದೆ? ಬಂಡೆಯ ಮೇಲೆ ಬಿದ್ದಿರುವಂಥದ್ದು. ಆಮೇಲೆ ಬಂಡೆಯ ಮೇಲೆ ಹೆಂಗೆ வந்துச்சு? தமிழ் என்ன சொல்றாருப்பா? கற்பார ಮೇಲೆ விழுந்த விதை. ಸೈತಾನನು ಮುಖಾಮುಖಿಯಾಗಿ ಆಕ್ರಮಣ ಮಾಡೋದಿಲ್ಲ. ಅಟ್ಯಾಕ್ಡ್ ಡೈರೆಕ್ಟ್ಲಿ ಬೈ ಸೈತಾನ್? ನೋ. ಆದರೆ ಏನು ಮಾಡ್ತಾನೆ ಸೈತಾನನು? ನನ್ನನ್ನು ನಿನ್ನನ್ನು ಮುಖಾಮುಖಿಯಾಗಿ ಆತನು ಎದುರಿಸೋದಿಲ್ಲ. ನಿಮ್ಮ ಎದುರುಗಡೆ ಬಂದು ನಿಂತ್ಕೊಂಡು ವಿಕಾರವಾಗಿ ಕಾಣಿಸ್ಕೊಂಡು ನಿಮ್ಮನ್ನು ಹೆದರಿಸಿ ನಿಮ್ಮನ್ನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳೋದಲ್ಲ ಅವನು. ಹೇಗೆ ನಮ್ಮನ್ನು ಎದುರಿಸ್ತಾನೆ? ಸಂಕಟಗಳು, ಉಪದ್ರವಗಳು, ನಿಂದನೆಗಳು, ಅವಮಾನಗಳು, ಶೋಧನೆಗಳು ಇವೆಲ್ಲವನ್ನು ತೆಗೆದುಕೊಂಡು ಬರ್ತಾನೆ. ಇಂಥವರಿಗೆ ಯೇಸುವನ್ನು ಹಿಂಬಾಲಿಸೋದು ಕಷ್ಟ. ಬೇರಿಲ್ಲದ ಕಾರಣ ಒಣಗಿ ಹೋಗ್ತಾರೆ. ಬೇರಿಲ್ಲದ ಕಾರಣ ಒಣಗಿ ಹೋಗ್ತಾರೆ. சாத்தான் உனக்கு முகாமுக்கியாக வரமாட்டானப்பா. எப்படி உன்னை இந்த வசனத்தை உன்னால எடுக்கிறான் தெரியுமா?
உனக்கு துன்பத்தை கொடுக்கிறான், உபதிரவங்களை கொடுக்கிறான், கடன்களை கொடுக்கிறான், உனக்கு வேதனைகளை கொடுக்கிறான், நிந்தனைகளை கொடுக்கிறான். நீங்கள் ஏதான சோர்ந்து போனால் அந்த நேரத்தில் உனக்குள்ளே இருக்கிற வசனத்தை திருடி கொண்டு போகிறான். நீங்கள் கர்த்தருக்குள்ளே வளர ಮಾಟೀர்கள். ನೀವು ದೇವರಲ್ಲಿ ಬೆಳೆಯೋದಿಲ್ಲ. ಏನೇ ಬರಲಿ ಕೈಗಳನ್ನು ಮೇಲೆ ಕೆತ್ತಿ ಹೇಳೋಣ, when you come to this level, ನೀವು ಈ ಒಂದು ಆಯಾಮಕ್ಕೆ ಬಂದಿದ್ದಾದರೆ ಈ ನಿಂದನೆ, ಅವಮಾನ, ಹಿಂಸೆ, ಉಪದ್ರವ, ಎಲ್ಲವನ್ನ ಜಯಿಸಬಹುದು. ನಿಮ್ಮಲ್ಲಿ ಬಿತ್ತಲ್ಪಟ್ಟ ವಾಕ್ಯ ಯಾರೂ ಕದಿಯಕ್ಕಾಗಲ್ಲ. ಕೈಗಳನ್ನು ಮೇಲೆ ಕೆತ್ತಿ. ಹೇಗೆ ಗೊತ್ತಾ? ಯೇಸುವಿನ ಹಿಂದೆ ಹೋಗುವೆ, ಗುಡ್ಡ ಕಾಡು ನೇಗಿಲ ಹಿಡಿದಿರುವೆ, ನಾ ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ, ನೇಗಿಲ ಹಿಡಿದಿರುವೆ, ನಾ ನಿಮ್ಮ ಒಳಗಡೆ ಬಂದಿದೆ ಆ ವಾಕ್ಯ. ಯಾವುದೋ ಕಷ್ಟ ಬರುತ್ತೆ, ಉಪದ್ರವ ಬರುತ್ತೆ, ನಿಂದನೆ ಬರುತ್ತೆ, ಅಲ್ಲೇ ನಿಂತ್ಕೋಬೇಡಿ ಸರ್, ನಿಂತ್ಕೋಬೇಡಿ. ನಿನ್ನ ಹಿಂದೆ ಒಬ್ಬ ಸಾಕ್ತಾ ಇದ್ದಾನೆ. ಆತನೇ ನನ್ನ ರಕ್ಷಕ. ಆತನು ಅದೇ ದಾರಿಯಲ್ಲಿ ಹಾದಿ ಹೋಗಿದ್ದಾನೆ, ಆದರೆ ಪಾಪ ಮಾಡಲಿಲ್ಲ, ಲೋಕವನ್ನು ಜಯಿಸಿದ್ದಾನೆ. ಹಿ ಈಸ್ ಯುವರ್ ಮಾಡೆಲ್. ಆತನೇ ನಿನ್ನ ಮಾದರಿ ಆಗಿರಲಿ. அவர் தான் உனக்கு மாதிரி. நின்று போகாதீங்கள், என்னானா வரட்டும், ஆண்டவரை ஜபிக்கிறேன், நான் ஜெயம் எடுக்கிற ಯೇಸುವಿನ ನಾಮத்தினால் ನಾನು ಪ್ರಾರ್ಥನೆ ಮಾಡ್ತೀನಿ, ಜಯ ತೆಗೆದುಕೊಳ್ತೇನೆ. ನಿಂತೋದ್ರೆ ನೀವೆಲ್ಲ ಕಳ್ಕೊಳ್ತೀರ. ತಮಗೆ ಸ್ವಂತ ಬೇರಿಲ್ಲದವರು ಇವರೆಲ್ಲ ಯಾರು? ಬಂಡೆಯ ಮೇಲೆ ಬಿದ್ದಂಥ ಬೀಜ ಯಾರು? ಸ್ವಂತ ಬೇರಿಲ್ಲ. ಇವರು ಯಾರ ಮೇಲೆ ಅವಲಂಬಿತರಾಗಿದ್ದಾರೆ? ತಂದೆ ತಾಯಿಗಳ ಮೇಲೆ, ಕ್ರೈಸ್ತ ಸಹೋದರರ ಮೇಲೆ, ಪಾಸ್ಟರ್ ಮೇಲೆ, ಸಭಾಪಾಲಕರ ಮೇಲೆ, ಎಂಥಿಯಾಸ್ಟಿಕ್ ಸರೌಂಡಿಂಗ್ಸ್, ಉತ್ಸಾಹದ ವಾತಾವರಣ, ಎಕ್ಸೈಟ್ಮೆಂಟು, ಎಂಥಿಯಾಸ್ಟಿಕ್ಕು ಇವೆಲ್ಲ ಸ್ವಲ್ಪ ದಿವಸ ಅಷ್ಟೇ. ನಾನು ನೀನು ಡಿಪೆಂಡ್ ಆಗಬೇಕಾಗಿದ್ದು, ನನ್ನ ಬೇರು ಹೋಗಬೇಕಾಗಿದ್ದು ಯೇಸುವಲ್ಲಿ, ವಾಕ್ಯದಲ್ಲಿ. ಮತ್ತಾಯ 11:6 ವಾಕ್ಯ, ಮ್ಯಾಥ್ಯೂ 11:6. ಓದಿಮ್ಮ, ನಂಗಿಲ್ಲಿ ಬರ್ತಾ ಇಲ್ಲ. ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು ಎಂದು ಹೇಳಿದನು. ಯಾರ ವಿಷಯದಲ್ಲಿ? ಯಾರ ವಿಷಯದಲ್ಲಿ? ಯೇಸು ಸ್ವಾಮಿ ವಿಷಯದಲ್ಲಿ ಸಂಶಯ ಪಡಬೇಡಿ. ಅವರ ಮೇಲೆ என்ன படக்கூடாது. என்ன இருக்குது வசனம்? சீக்கிரம், என்னிடத்தில் ಏನಪ್ಪ? இடர்கள் அடியாதிருப்பவன் எவனோ என் மேலே சந்தேகப்படக்கூடாது என்று ஆண்டவர் சொல்லுகிறார். எந்த நேரத்திலும் ಯೇಸುವೆ ನಂಬುங்கள். ಹಲ್ಲೆಲೂಯಾ. ಯಾವಾಗಲೂ ಯೇಸುವನ್ನು ನಂಬಿ. ಎಂಥ ಪರಿಸ್ಥಿತಿಯಲ್ಲೂ ನಿನ್ನ ಸಹಾಯ ಬರೋದು ಆತನಿಂದಲೇ. 1 ಥೆಸಲೋನಿಕರು ಬರೆದ ಪತ್ರಿಕೆ 3:3. 1 Thessalonians 3:3. ಓದಿ ಬೇಗ ಯಾರನ. ಏನಕ್ಕಮ್ಮ? ಸಂಕಟಗಳನ್ನು ಅನುಭವಿಸೋದಕ್ಕಾಗಿ. ಅಯ್ಯೋ ದೇವರೇ, ಈ ಥರ ಎಲ್ಲ ಇದೆಯಾ ಬೈಬಲಲ್ಲಿ? ನಾವು ಸುಖವಾಗಿರಬೇಕು ಅನ್ನುವಂಥ ಬೋಧನೆಗಳು ಜಾಸ್ತಿ ಆಗಿದೆ. ಕೃಪೆ 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 ಅದೆಲ್ಲ ಹಾಡು ಬೇರೆ. ಕಿರುಬೆ ಕಿರುಬೆ ಅದು ಪಾಠ ಕೇಕವೇ ಅಸಹ್ಯ ಮಾಡಿದೆ. ಆದರೆ ಪೌಲನಂತ ಹೇಳ್ತಾ ಇದ್ದಾನೆ, ನಾವು ಸಂಕಟಗಳನ್ನು ಅನುಭವಿಸುವುದಕ್ಕಾಗಿಯೇ ನೇಮಿಸಲ್ಪಟ್ಟವರು. ಆಮೇಲಮ್ಮ, ನೀವೇ ಬಲ್ಲಿರಷ್ಟೇ. ನಾವು ನಿಮ್ಮ ಬಳಿಯಲ್ಲಿದ್ದಾಗ ಸಂಕಟವನ್ನು ಅನುಭವಿಸಲೇಬೇಕೆಂದು ಏನಮ್ಮ ಮುಂದಾಗಿ ಹೇಳಿದವೆಲ್ಲ. ಅದರಂತೆಯೇ ಏನರ್ಕ ತಮಿಳೆ
இப்படிப்பட்ட உபத்திரவங்களை சகிக்க ஹலோ சார், எதுக்காக நியமிக்கப்பட்டீர்கள்? வரப்போகிற உபத்திரவங்களை சகிக்க நாங்கள் நியமிக்கப்பட்டிருக்கிறோம். சும்மா பொய் சொல்லக்கூடாது. ಸಂಕಟಗಳನ್ನು ಅನುಭವಿಸುವುದಕ್ಕಾಗಿ ನಾವು ನೇಮಿಸಲ್ಪಟ್ಟಿದ್ದೇವೆ. ಆದರೆ ನನ್ನ ನಿನ್ನ ಭರವಸೆ ನಿರೀಕ್ಷೆ ಎಲ್ಲ ಯೇಸುವೆ. ಆಮೆನ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯೋಬ 27:8, ಯೋಬ 27:8, ಜೋಬ್ 27:8, 27:8 ಯೋಬ್. ಶೀಘ್ರಮ್ಮ. ದೈವಿಕನಲ್ಲದವನ ಜೀವವನ್ನು ದೇವರು ತೆಗೆಯುವಾಗ ಅವನಿಗೆ ನಿರೀಕ್ಷೆಯೇ ಇರುವುದಿಲ್ಲ. என்ன தமிழ்ல? மாயக்காரன் பொருளை தேடி வைத்திருந்தாலும் தேவன் அவனுடைய ஆத்மாவை எடுத்துக்கொள்ளும் போது அவன் நம்பிக்கை என்ன? hypocrites. There is no hope for the hypocrites. Those who believe God and trust the Lord in all the situation, they are divine people. ದೇವರನ್ನೇ ಎಲ್ಲ ಪರಿಸ್ಥಿತಿಯಲ್ಲೂ ನಂಬುವಂಥವನು ಮಾತ್ರ ದೈವಿಕತ್ವ ಹೊಂದಿರುವಂಥವನು. ಯೇಸುವನ್ನ ನಂಬದೆ ನಿಮ್ಮ ಬೇರು ತಂದೆ ತಾಯಿಗಳ ಮೇಲೋ, ಮನುಷ್ಯರ ಮೇಲೋ, ಕ್ರೈಸ್ತ ಸಹೋದರ ಸಹೋದರಿಯರ ಮೇಲೋ, ಇಲ್ಲ ಪಾಸ್ಟರ್ ಮೇಲೋ, ಇಲ್ಲ ಇನ್ನೊಬ್ಬ ಸೇವಕನಲ್ಲೋ ನಿಮ್ಮ ಬೇರು ಹೋದರೆ ಎಚ್ಚರವಾಗಿರಿ. ನಿಮ್ಮ ಬೇರು ಕ್ರಿಸ್ತನಲ್ಲೇ ಇರಬೇಕು. ಆಮೆನ್. ಹಲ್ಲೆಲೂಯಾ. ಪ್ರಕಟಣೆ 2:13, வெளிப்படுத்தல் விசேஷம் 2:13, 2:13. ಬೇಗ ಓದಿ. ಆಮೆನ್. ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ಒಂದು ನಿಮಿಷ. ಯಾವ ಸ್ಥಳದಲ್ಲಿ? ಯಾವ ಸ್ಥಳದಲ್ಲಿ? சைத்தான் இருக்கிற இடத்திலே இவன் என்ன, இந்த சபை என்ன செய்துச்சு? ஆண்டவரை இடவிடாமல் பிடித்து கொண்டது. ಸೈತಾನನ ಸಿಂಹಾಸನ ಇದೆ, ಅದು ಬೇರೆ ಪ್ರಕಟಣೆ ಮಾತದು. ಸೈತಾನನ ಸಿಂಹಾಸನ ಅಂದ್ರೇನು? ಆ ಸಭೆಗೆ ವಿರುದ್ಧವಾಗಿ ಅನೇಕ ನಿಂದನೆ, ಅವಮಾನ, ಉಪದ್ರವಗಳು ಬರ್ತಾನೆ ಇದ್ರು ಕೂಡ ಆ ಸಭೆ ಯಾರನ್ನ ಹಿಡ್ಕೊಂಡಿದೆ? ಕರ್ತನನ್ನೇ ಹಿಡ್ಕೊಂಡಿದೆ. ಸಭೆಯೇ, ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಎಂಥ ಪರಿಸ್ಥಿತಿಯಲ್ಲೂ ಕರ್ತನನ್ನು ಹಿಡಿದುಕೊಳ್ಳಿ. ಆತನೇ ನಮ್ಮ ಬಂಡೆಯಾಗಿದ್ದಾನೆ. 1 ಕೊರಿಂಥಿಯರು 10:12, 1 ಕೊರಿಂಥಿಯರು 10:12. ಏನು ಮಾಡಬೇಕಮ್ಮ? ಐ ನೋ ಎವ್ರಿಥಿಂಗ್. ಬಿ ಕೇರ್ಫುಲ್ ಸರ್. You should stand upon the rock of salvation, that is Jesus Christ. ಯಾವ್ದ್ರ ಮೇಲೆ ನಿಂತ್ಕೋಬೇಕು ನಾವು? ಜೋರಾಗಿ ಹೇಳಿ. ಜೀಸಸ್. ಜೀಸಸ್ ಅಂದರೆ ಯಾವುದು? ವಾಕ್ಯ. ಆಮೆನ್. ನಾನು ನಿಂತಿದ್ದೇನೆ ಅನ್ನುವವನೇನಾಗಬೇಕಂತೆ? ಬೀಳದಂತೆ ಎಚ್ಚರವಾಗಿರಲಿ. ಆಮೆನ್. ಹಲ್ಲೆಲೂಯಾ. ಹುಮೇನಾಯನು, ಪಿಲೇತನು ಯೇಸುವನ್ನ ಬಿಟ್ಟು ಹೋಗ್ಬಿಟ್ರು. 2 ತಿಮೋತಿ 2:17, 2 ತಿಮೋತಿ 2:17. ಈ ಬಂಡೆಯ ಮೇಲೆ ಬಿದ್ದ ಬೀಜಕ್ಕೆ ಉದಾಹರಣೆ ಯಾರು ಗೊತ್ತಾ? ಹುಮೇನಾಯನು, ಪಿಲೇತನು. 2 ತಿಮೋತಿ 2:17, 2 ತಿಮೋತಿ 2:17 ಓದಿ. அவருடைய வார்த்தை
அரிப்பினரை போல படரும். இமேனேயும் லேத்தும் அப்படிப்பட்டவர்கள். ಕೆಟ್ಟ ಉಪದೇಶಗಳು அவர்கள் சத்தியத்தை விட்டு விலகி உயிர்த்தெழுதல் நடந்தது என்று சொல்லி சிலருடைய விசுவாசத்தை கவிழ்த்து போட்டார்கள். ಎಸ್ ಕೆಳಗಡೆ ಬಾಪ. ಅವರ ಕೆಟ್ಟ ಉಪದೇಶಗಳು ದೇಹದಲ್ಲಿ ಹರಡಿಕೊಳ್ಳುವ ಕಾಯಿಲೆಯಂತೆ ವ್ಯಾಪಿಸಿಕೊಳ್ಳುತ್ತವೆ. ಹುಮೇನಾಯನು ಪಿಲೇತನು ಏನಾಗಿದ್ದಾರೆ? ಅಂತಹ ಜನರಾಗಿದ್ದಾರೆ. ಯಾವ ಕೆಟ್ಟ ಉಪದೇಶ? ಯೇಸು ಸ್ವಾಮಿ ಸತ್ತವರಿಂದ ಎದ್ದು ಬಂದಿಲ್ಲ ಅನ್ನುವಂಥ ಉಪದೇಶವನ್ನು ಇವರಿಬ್ಬರು ಮಾಡ್ತಾ ಇದ್ರು. ಹಾಗಾದರೆ ಏನಂತ ಅರ್ಥ? ಇವರು ಕೇಳಿದಂಥ ವಾಕ್ಯಗಳಿಗೆ ಇವರ ಹೃದಯದಲ್ಲಿ ಜಾಗ ಇರಲಿಲ್ಲ. இந்த ஹுமேனாயனும் பிலேத்தும் கெட்ட வசனங்களுக்கு இடம் கொடுக்காத இருக்கிறதுனாலே பொய்யான உபதேசங்களை செய்து வந்தார். ನನ್ನ ನಿನ್ನ ಹೃದಯ ಮೃದುವಾಗಲಿ ಕರ್ತನ ಹಾಗೆ. ಆಮೆನ್, ಹಲ್ಲೆಲೂಯ. ಬೇಗ 4:18 ಮಾರ್ಕ್ 4:18 ಶೀಘ್ರಮ್ಮ. ಈ ನೆಲವು ಫಲವತ್ತಾಗಿದೆ ಇದೆಯಾ? ಇನ್ನೂ ಕೆಲ ನೆಲವು ಎಲ್ಲಿ ಬಿದ್ದಿದೆ? ಈಗ ಬೇಗ ಓದ್ಬೇಕು, ನಂಗೆ ಟೈಮ್ ಇಲ್ಲ. ವಾಕ್ಯವನ್ನು ಕೇಳುತ್ತಾರೆ. ಪ್ರಪಂಚದ ಚಿಂತೆಗಳು, ಐಶ್ವರ್ಯದಿಂದ ಉಂಟಾಗುವ ಮೋಸವು, ಇತರ ವಿಷಯಗಳ ಮೇಲೆ ಮೇಲನ ಆಶೆಗಳಂತೆ ಒಳಗೆ ಸೇರಿ ಆ ವಾಕ್ಯವನ್ನು ಅಡಗಿಸಿ ಬಿಡುತ್ತದೆ. ಇರಿ, ಇಲ್ಲಿ ಬೀಜ ಬಿತ್ತಲ್ಪಡ್ತಾ ಇದೆಯಾ? ಜೋರಾಗಿ ಹೇಳ್ರಿ. ಗಿಡ ಬೆಳೀತಾ ಇದೆಯಾ? ಜೋರಾಗಿ ಹೇಳಿ. ಹಾಗಾದರೆ ನೆಲ ಸರಿ ಇದೆ ತಾನೆ? ಫಲವತ್ತಾಗಿದೆ ತಾನೆ? ಫಲವತ್ತಾಗಿದ್ರೆ ತಾನೇ ನೆಲದಲ್ಲಿ ಗಿಡ ಬರೋದು. ಇದೆನ್ನ இருக்குது? நல்லா இருக்குதா? இந்த நிலம் நல்லா இருக்குது. விதைக்கப்பட்ட விதை வளர்ந்து கொண்டிருக்குது. கரெக்டா இல்லையா? ಆದರೆ ಮತ್ತಾಯ 13:22 ಬೇಗ ಓದೋಣ. ಮತ್ತಾಯ 13:22. ಒಬ್ಬನು ವಾಕ್ಯವನ್ನು ಕೇಳಿದರು. ಯಾವ ಚಿಂತೆ ಅವನಿಗೆ? ಪ್ರಪಂಚದ ಚಿಂತೆ, ಐಶ್ವರ್ಯದ ಚಿಂತೆಗೆ ಜಾಗ ಮಾಡಿಕೊಡಬೇಡಿ. இதுக்கு பணம் செய்யணும் என்று சொல்லுகிறதுக்கு இடம் கொடுக்காதீங்கள். பணம் 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 எல்லா தீமைக்கும் வேறானது. ಬೇಡ. ನೀವು ಜಾಗ ಕೊಟ್ಟಿದ್ದಾದರೆ ಅದು ಯೇಸುವಿಗೆ, ಅದು ದೇವರ ವಾಕ್ಯಕ್ಕೆ ಮಾತ್ರ. ಹಲ್ಲೆಲೂಯ, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಬೇಗ 4:20 ವಾಕ್ಯಕ್ಕೆ ಹೋಗೋಣ, ನಾನು ಮುಗಿಸ್ತೇನೆ. ஆமென். தமிழை படிச்சுடுப்பா. வசனத்தை கேட்டு ஆமென் ஏற்றுக்கொண்டு 1:30 1:60 பலன் கொடுக்கிறார்கள். இவர்களே நல்ல நிலத்தில் விதைக்கப்பட்ட ವಾಕ್ಯಗಳನ್ನು ಕೇಳಿ ಅದರಂತೆ ನಡೆದು. யார் நல்ல கனிகளை கொடுக்கிறது? வசனத்தை கேட்டு அதை ಕೈ ಕೊಂಡು நடக்கிறவன். ವಾಕ್ಯಗಳನ್ನು ಕೇಳಿ ಅದನ್ನ ಕೈಗೊಂಡು ಯಾರು ನಡೀತಾರೋ ಅವನಲ್ಲಿ 30, 60, 100ರಷ್ಟು ಫಲಗಳು ಉಂಟಾಗುತ್ತೆ. ಇದೇ ಬೀಜ ಬಿದ್ದ ಒಳ್ಳೆಯ ನೆಲ. வசனத்தை கேட்க வேண்டும், அதற்கு அடங்க வேண்டும்.
ಆಮೆನ್. ಸಾಮ್ಯದ ಉದ್ದೇಶ ದೇವರ ವಾಕ್ಯಗಳು ಹೇಗಿದೆಯೋ ಹಾಗೆ ಹೊಂದಿಕೊಂಡು ಫಲವನ್ನು ಕೊಡಬೇಕು. ರೋಮ 7:4, ರೋಮರ್ 7:4. ಆಮೇನ್. ನಾವು ಯಾರನ್ನ ಸೇರ್ಕೊಂಡಿದ್ದೀವಿ ಈಗ? ಜೋರಾಗಿ ಹೇಳಿ. ಸತ್ತು ಎದ್ದಾತನ ಯಾರು? ഞങ്ങൾ ಯಾರು ಸೇರಿಕೊಂಡಿರ್ಕ್ರೆ ಇಪ್ಪೋ? ಯೇಸುವೆ. ಯೋಹಾನ 15:4, ಜಾನ್ 15:4. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ. ஜோராக என்ன இருக்கு தமிழ்ல? என்னில் நிலைத்திருங்கள், நானும் உங்களில். ಕೈಗಳ ಉಯರ್ತಿ, ಕೈಗಳನ್ನು ಮೇಲೆ ಕೆತ್ತಿ. ನಾನು ನಿನ್ನಲ್ಲಿ ನೆಲೆಗೊಂಡಿರುವಂತೆ, ನೀನು ನಮ್ಮಲ್ಲಿ ನೆಲೆಗೊಂಡಿರುವಂತೆ ಒಂದೇ ವರವನ್ನು ಕೇಳ್ಕೊತಾ ಇದ್ದಾನೆ ಸ್ವಾಮಿ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಕೊಲೆಸರ್ 1:10, ಕೊಲೆಸರ್ 1:10. ಕರ್ತನ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂದು ನೀವು ಏನೇನು ಮಾಡಬೇಕು? ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂದು ಆತನ ಮಹಿಮಾ ಶಕ್ತಿಯನ್ನು ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು, ದೀರ್ಘ ಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಆಮೇನ್. ಒಳ್ಳೆಯ ನೆಲವು ಒಳ್ಳೆಯ ಫಲವನ್ನು ಕೊಡುತ್ತೆ. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಜೀವಿತಗಳು ಒಳ್ಳೆಯ ನೆಲವಾಗಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವಂತೆ ಕೃಪೆ ಕೊಡಲಿ ದೇವರು. ಅದೇ ಒಳ್ಳೆಯ ನೆಲ. ಆಮೇಲೆ ಮುಂದಿನ 2-3 ಇನ್ನೂ ಸಾಮ್ಯಗಳಿದೆ. ಅದರಲ್ಲೇ ನೀವು ಕಂಟಿನ್ಯೂಸ್ ಆಗಿ ಓದಬೇಕಾದ್ರೆ ಬೇರೆ ಬೇರೆ ಸಾಮ್ಯಗಳು ಬರುತ್ತೆ ಅದರಲ್ಲಿ. ಅದೇ ಅಧ್ಯಾಯದಲ್ಲಿ ಮುಂದಿನ ವಾರ ಇನ್ನೊಂದು ಸಾಮ್ಯ ಹೇಳ್ತಾನೆ. ಆದರೆ ಎಲ್ಲ ಸಾಮ್ಯಗಳು ಸಂಬಂಧಪಟ್ಟಿದ್ದು ದೇವರ ವಾಕ್ಯಕ್ಕೆ. ಎಲ್ಲ ಓಮೆಗಳು ಎದಕ್ಕಾಗ ಸಂಬಂಧಪಟ್ಟಿರುತ್ತದೆ? ದೇವ ವಚನங்களுக்கு. ಎವ್ರಿ parable in this chapter is linked to the word of God. Amen. ವಾಕ್ಯ ಇಲ್ಲದೆ ಜೀವನ ಇಲ್ಲ. Amen. Have a word in your life. Thank you Lord. ಎದ್ದು ನಿಂತು ಪ್ರಾರ್ಥಿಸೋಣ. ಸಂಡೇ ಸ್ಕೂಲ್ಗೆ ಮಕ್ಕಳನ್ನು ಕಳಿಸ್ಕೊಡಿ. ನನ್ನ ಪ್ರಾರ್ಥನೆ ಇಲ್ಲಿರುವಂಥ ಎಲ್ಲರೂ ಕೂಡ ಒಳ್ಳೆಯ ಬೀಜ ಬಿದ್ದ ನೆಲವಾಗುವಂತೆ 30, 60, 100ರಷ್ಟು ಫಲಗಳನ್ನು ಕೊಡುವಂತೆ நான் ಪ್ರಾರ್ಥಿಸ್ತೇನೆ. இங்கே இருக்கிற அனைவர்களும் நல்ல விதைக்கப்பட்ட நிலமாக இருந்து 30, 60, 100 பட்ட கனிகளை கொடுக்கும்படி நான் உங்களை ஆசீர்வதிக்கிறேன். As your spiritual father, I bless you to bear the good fruits 30, 60, 100 folds. I bless you. Thank you, Lord.
ಥ್ಯಾಂಕ್ ಯು ಲಾರ್ಡ್. ಒಳ್ಳೆಯ ನೆಲವಾಗಿ, ಯಾರಿಗೂ ಕೆಟ್ಟದ್ದು ಮಾಡೋದು ಬೇಡ, ಎಲ್ಲರಿಗೂ ಒಳ್ಳೆಯದು ಮಾಡ್ತಾ, ಅಪಕಾರಕ್ಕೆ ಅಪಕಾರಗಳನ್ನು ಮಾಡದೆ, ನಿಂದನೆಗೆ ನಿಂದನೆ ಮಾಡದೆ ಎಲ್ಲರನ್ನೂ ಆಶೀರ್ವದಿಸೋಣ. ನೀತಿ ಎಂಬ ಬೀಜವನ್ನು ಬಿತ್ತಿ ಪ್ರೀತಿ ಎಂಬ ಫಲವನ್ನು ಕೊಯ್ಯೋಣ. ಯೆಹೋವನು ಬರ್ತಾ ಇದ್ದಾನೆ. ರಾಜ ವರುಗಿರಾರ್, ರಾಜ ವರುಗಿರಾರ್. ನಿಮ್ಮ ಮೇಲೆ, ನನ್ನ ಮೇಲೆ ನೀತಿ ಎಂಬ ಮಳೆಯನ್ನು ಸುರಿಸ್ತಾನೆ ಆತನು. He will pour out the rain of righteousness. Amen. நீதி என்று சொல்லுகிற மழையை எங்கள் மேலே பொழிய செய்கிறார். அதனாலே எங்கள் இதயங்களே விவசாயம் செய்யுங்கள். அது நல்ல நிலமாகட்டும், கட்டிடமெல்லாம் போகட்டும். ಕರ್ತರುடைய ರಾಜ್ಯಂ எனக்குள்ளே இருக்குது. ದೇವರ ರಾಜ್ಯ ಎಲ್ಲೋ ಹೊರಗೆ ಇಲ್ಲ, ಅದು ನಿಮ್ಮಲ್ಲಿಯೇ ಇದೆ. Kingdom of God is not somewhere, it is in you, the Lord told. Amen. ನೀವೆಲ್ಲರೂ ಕೂಡ ಒಳ್ಳೆಯ ನೆಲವಾಗುವಂತೆ ನಾನು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೇನೆ. ನಿಮ್ಮ ಫಲಗಳು ಈ ಜಗತ್ತಿಗೆ ಕಾಣಲಿ, ಅವರು ಯೇಸುವನ್ನು ಮಹಿಮೆ ಪಡಿಸಲಿ. 30, 60, 100 ಫಲಗಳಾಗಲಿ. ಪ್ರೀತಿ, ಕರುಣೆ, ದಯೆ, ಕ್ಷಮೆ, ದಮೆ, ನೀತಿ ಎಲ್ಲವೂ ನಮ್ಮನ್ನು ತುಂಬಿಕೊಳ್ಳುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಸಹಾಯ ಬರುವುದು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದ. ஹல்லேலூயா. எல்லாவற்றிற்கும் அவரையே நாங்கள் சாய்ந்து கொள்ளலாமா? கர்த்தருக்குள்ளே இருக்காத வேறு அது சீக்கிரமாக ಅದು ವರಂಡமாக ಹೋಗಿರುತ್ತೆ. ಕರ್ತನಲ್ಲಿ ಇರದಂಥ ಬೇರು ಬೇಗ ಒಣಗಿ ಹೋಗ್ಬಿಡುತ್ತೆ. ನಿನ್ನ ಬೇರು ಇರಬೇಕಾಗಿದ್ದು ಕ್ರಿಸ್ತನಲ್ಲಿ. ಆತನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನಾನು ಆತನಲ್ಲಿರುವಂಥ ಕೊಂಬೆ. ಹಲ್ಲೇಲೂಯಾ. ನಾವು ಆತನನ್ನು ಬಿಟ್ಟು ಏನೂ ಮಾಡಲಾರೆವು. ಅವரை ಬಿಟ್ಟು ಎದುಮೇ செய்ய முடியாது. ಹಲ್ಲೇಲೂಯಾ. ಯೇಸುವಿಗೆ ಮಹಿಮೆ ಆಗಲಿ. ಕೈಗಳನ್ನು ಮೇಲೆ ಕೆತ್ತಿ ಹೇಳೋಣವಾ? ನನ್ನ ಮೇಲೆ ದಯ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನ ಕರುಣೆಯನ್ನು ತೋರಿಸು, ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಹೇಳ್ರಿ ಎಲ್ಲ, ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು. ಇನ್ನೊಂದು ಮತ್ತೆ ಕೈಗಳನ್ನು ನನ್ನ ಮೇಲೆ ನಿನ್ನ ಕರುಣೆಯನ್ನು ತೋರಿಸು, ನನ್ನ ಮೇಲೆ ದಯ ಇಡು ಸ್ವಾಮಿ. ನಿಮ್ಮ ಕರುಣೆಯನ್ನು ತೋರಿಸು, ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು, ಪ್ರೇರಿಸು ನಮ್ಮೆಲ್ಲರನ್ನು.
அவமானம் அடைவதில்லை. சொல்லுங்க, அப்பா நான் உமது பிள்ளை. உமது பிள்ளை. ஏசப்பா நான் உமது பிள்ளை. ஒரு நாளும் உம்மைத்தான் நான் பார்க்கின்றேன். பிரகாசம் அடைகின்றேன். ஆமென். Thank you Lord. நான் பார்க்கிறேன் பிரகாசம். அவமானம் அடைவதில்லை. அவமானம். சொல்லுங்க, அப்பா நான் உமது பிள்ளை. ஏசப்பா நான் உமது பிள்ளை. ஒரு நாளும் ತಲೆ ಮೇಲೆ ಕೈ ಇಟ್ಕೊಳ್ಳಿ. ನೀವೆಲ್ಲ ಒಳ್ಳೆ ನೆಲವಾಗುವಂತೆ, ನೀವೆಲ್ಲ ನಿಮ್ಮಲ್ಲಿ ಬಿದ್ದ ದೇವರ ವಾಕ್ಯಗಳು 30, 60, 100ರಷ್ಟು ಫಲ ಕೊಡುವಂತೆ ನಾನು ನಿಮ್ಮನ್ನು ಬ್ಲೆಸ್ ಮಾಡ್ತಾ ಇದ್ದೇನೆ. ನೀವಿರುವಂಥ ಕಡೆ, ಕೆಲಸ ಮಾಡುವಂಥ ಕಡೆ, ಹೋಗುವಂಥ ಕಡೆ, ಬರುವಂಥ ಕಡೆ, ಎಲ್ಲ ಕಡೆಯಲ್ಲೂ ವಾಕ್ಯಗಳನ್ನು ಬಿತ್ತಾ ಹೋಗಿ. ಯೇಸು ಒಳ್ಳೆಯವರು ಅಂತ ಒಂದು ಮಾತು ಹೇಳಿದ್ರೆ ಅದು ಎಷ್ಟೋ ದೊಡ್ಡ ಕೆಲಸ. ಸಿಕ್ಕಿದವರಿಗೆ ಸಮಯ ಸಿಕ್ಕುವಾಗೆಲ್ಲ ಕರ್ತನು ಒಳ್ಳೆಯವನು ಅಂತ ಹೇಳಿಬಿಡಿ. விதையுங்கள். Sow the seed when chance you get. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಕೊರತೆಗಳನ್ನು ಆತ ನೀಗಿಸ್ತಾನೆ. ಅದ್ಭುತಗಳು ನೆರವೇರುತ್ತೆ. ನಿಮ್ಮ ಅವಶ್ಯಕತೆಗಳನ್ನು ಆತ ಪೂರೈಸ್ತಾನೆ. ನಾನು ನಂಬ್ತಾ ಇದ್ದೇನೆ, ಯಾಕಂದರೆ ಆತನ ಬಗ್ಗೆ ನಿಮಗೆ ಸಾರಿದ್ದೇನೆ. ವಾಕ್ಯ ಸುಳ್ಳಾಗೋದಿಲ್ಲ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಆಮೆನ್. ಗಾಡ್ ಬ್ಲೆಸ್ ಯು. ಒಬ್ರಿಗೊಬ್ರು ಕೈ ಕೊಟ್ಟು ವಿಶ್ ಮಾಡಿ. ಗಾಡ್ ಬ್ಲೆಸ್ ಯು.